ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ಹಾಗೂ ನನ್ನ ಎಲ್ಲ ಸಮಾಜ ವಿಜ್ಞಾನ ಶಿಕ್ಷಕ ಮಿತ್ರರಿಗೆ ಹಾಗೂ ಮುಂದೆ GPSTR ಪರೀಕ್ಷೆಗೆ ತಯಾರಿಯನ್ನು ಮಾಡ್ತಿರ್ತಕ್ಕಂಥ ಎಲ್ಲ ಭಾವಿ ಶಿಕ್ಷಕ ಮಿತ್ರರಿಗೆ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಮಾಡಿಕೊಳ್ತಾ, ಇವತ್ತು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ SSLC ವಿದ್ಯಾರ್ಥಿಗಳಿಗೆ 2025-26ನೇ ಸಾಲಿನಿಗೆ 4 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮಂಡಳಿ ಬಿಡುಗಡೆ ಮಾಡಿದ್ದು, ಆ ಮಾದರಿ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನು ನಾವು ಇವತ್ತಿನ ಈ ಅವಧಿಯಲ್ಲಿ ಚರ್ಚೆ ಮಾಡೋಣ. ಇದು SSLC ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ವಿಷಯದಲ್ಲಿ 80ಕ್ಕೆ 80 ಅಂಕ ಪಡಲಿಕ್ಕೆ ಅತ್ಯಂತ ಉಪಯುಕ್ತವಾಗಿದ್ದಿರತಕ್ಕಂತಹ ಈ ವಿಡಿಯೋ ಅಂಥೇಳಿ ತಿಳಿಸ್ತಾ, ನೋಡ್ರಿ, ಪ್ರಶ್ನೆ ಈ ರೀತಿಯಾಗಿದೆ. ಮೊದಲಿಗೆ ನಾವು ಸಮಾಜ ವಿಜ್ಞಾನ ವಿಷಯದಲ್ಲಿ 8 ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೋಡ್ತೀವಿ. ಆ ಬಹು ಆಯ್ಕೆಯ ಪ್ರಶ್ನೆಗಳ ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಈ ರೀತಿಯಾಗಿರ್ತದೆ. ಮೈಸೂರು ಸಂಸ್ಥಾನದ ರಾಜಗೀತೆ ಕಾಯೋ ಶ್ರೀ ಗೌರಿಯನ್ನು ರಚಿಸಿದವರು ಯಾರು ಅಂಥೇಳಿ ಪ್ರಶ್ನೆ ಇದ್ದಿರತಕ್ಕಂಥದ್ದು. ಯಾವುದದು? ಕಾಯೋ ಶ್ರೀ ಗೌರಿ ಅಂತಕ್ಕಂತಹ ಗೀತೆಯನ್ನು ಮೈಸೂರು ಸಂಸ್ಥಾನದಲ್ಲಿ ರಚನೆ ಮಾಡಿದವರು ಯಾರು ಅಂಥೇಳಿ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಯಾರು ಅಂತಂದ್ರೆ ಬಸಪ್ಪ ಶಾಸ್ತ್ರಿ ಅಂಥೇಳಿ ನಾವು ನೋಡ್ತೀವಿ. ಎರಡನೇ ಪ್ರಶ್ನೆ, ಪ್ರಥಮ ಮಹಾಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಯಾವುದು ಅಂಥೇಳಿ ನೋಡ್ತೀವಿ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದ್ದಿರತಕ್ಕಂಥ ವರ್ಸೆಲ್ಸ್ ಒಪ್ಪಂದ ಅಂಥೇಳಿ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ, ವಿಶ್ವಶಾಂತಿಯನ್ನು ಕಾಪಾಡುವ ಉದ್ದೇಶದಿಂದ ಸ್ಥಾಪನೆಯಾಗಿದ್ದ ಲೀಗ್ ಆಫ್ ನೇಷನ್ಸ್ ವಿಫಲವಾಗಲು ಕಾರಣವೇನು ಅಂಥೇಳಿ ನಾವು ನೋಡ್ತೀವಿ. ವಿಶ್ವಶಾಂತಿಯನ್ನು ಕಾಪಾಡುವ ಉದ್ದೇಶದಿಂದ ಸ್ಥಾಪನೆಯಾಗಿದ್ದಿರತಕ್ಕಂತಹ ಲೀಗ್ ಆಫ್ ನೇಷನ್ಸ್ ವಿಫಲವಾಗಲಿಕ್ಕೆ ಕಾರಣವೇನು ಅಂತೇಳಿ ಅದಕ್ಕೆ ಸರಿಯಾದ ಉತ್ತರ ಎರಡನೇ ಮಹಾಯುದ್ಧ ಅಂತೇಳಿ ನಾವು ನೋಡ್ತೀವಿ. 1939ದಾಗ ಎರಡನೇ ಮಹಾಯುದ್ಧ ಪ್ರಾರಂಭವಾದಾಗ ಏನು 1919ರಲ್ಲಿ ವರ್ಸೆಲ್ಸ್ ಒಪ್ಪಂದದ ಅನ್ವಯ ಲೀಗ್ ಆಫ್ ನೇಷನ್ ಸ್ಥಾಪನೆ ಆಗಿತ್ತು. ಅದು ಮುಂದೆ ಜಾಗತಿಕ ಮಟ್ಟದಲ್ಲಿ ಶಾಂತಿಯನ್ನು ಕಾಪಾಡುವುದು ಅದರ ಸ್ಥಾಪನೆ ಉದ್ದೇಶವಾಗಿತ್ತು. ಹೀಗಾಗಿ ಎರಡನೇ ಮಹಾಯುದ್ಧ 1939ರಾಗ ಪ್ರಾರಂಭವಾದ ಪರಿಣಾಮವಾಗಿ ಅದು ಜಾಗತಿಕವಾಗಿ ಶಾಂತಿಯನ್ನು ನೆರವೇರಿಸಲಿಕ್ಕೆ, ಶಾಂತಿಯನ್ನು ತಡಲಿಕ್ಕೆ ಅದು ಯಶಸ್ವಿಯಾಗದೇ ಇದ್ದ ಕಾರಣ ನಾವು ಇದಕ್ಕೆ ಸರಿಯಾದ ಉತ್ತರ ಎರಡನೇ ಮಹಾಯುದ್ಧದ ಪ್ರಾರಂಭ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ನಡೆದ ಪರಿಸರ ಚಳುವಳಿ ಅಂಥೇಳಿ ಕೇಳಿದಾನ. ಏನದರಿ ಅದು? ಯಾವುದು? ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ನಡೆದಿರತಕ್ಕಂಥ ಪರಿಸರ ಚಳವಳಿ ಅಂಥೇಳಿ ನಾವು ನೋಡ್ತೀವಿ. ಅದಕ್ಕೆ ಸರಿಯಾದ ಉತ್ತರ ಅಪ್ಪಿಕೋ ಚಳುವಳಿ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ ಈ ರೀತಿಯಾಗಿದೆ. ಭಾರತದಲ್ಲಿ ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿ ಅಂತೇಳಿ ನಾವು ನೋಡ್ತೀವಿ. ಭಾರತದಲ್ಲಿ ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿ ಅಂತೇಳಿ ಇದನ್ನು ಈಶಾನ್ಯ ಮಾನ್ಸೂನ್ ಮಾರುತಗಳ ಅವಧಿನೂ ಅಂಥೇಳಿ ನಾವು ಕನ್ಸಿಡರ್ ಮಾಡ್ತೀವಿ, ಕರಿತೀವಿ. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲನೂ ಅಂಥೇಳಿ ಇದನ್ನು ಕರಿತೀವಿ. ಸರಿಯಾದ ಉತ್ತರ ಅಕ್ಟೋಬರ್ದಿಂದ ನವೆಂಬರ್ ಅವಧಿಯಲ್ಲಿ ಬೀಸ್ತಕ್ಕಂತಹ ಅವಧಿ ಅಂಥೇಳಿ ನಾವು ನೋಡ್ತೀವಿ. 6ನೇ ಪ್ರಶ್ನೆ, ಮಾರ್ಗಸೂಚಿ ಎಂದು ಕರೆಯಲ್ಪಡುವ ತಂತ್ರಜ್ಞಾನ ಅಂಥೇಳಿ ಕೇಳಿದ್ದಿರ್ತಕ್ಕಂಥದ್ದು. ಅದಕ್ಕೆ ಸರಿಯಾದ ಉತ್ತರ GPS ಅಂಥೇಳಿ ನಾವು ನೋಡ್ತೀವಿ. GPSನ್ನು ಮಾರ್ಗಸೂಚಿ ತಂತ್ರಜ್ಞಾನ ಅಂಥೇಳಿ ಕರಿತೀವಿ. ನೋಡಿರಿ, ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ ಈ ರೀತಿಯಾಗಿದೆ. ನಮ್ಮ ಸಂವಿಧಾನದ 73ನೇ ತಿದ್ದುಪಡಿ ಅಂಥೇಳಿ, ನಮ್ಮ ಸಂವಿಧಾನದ 73ನೇ ತಿದ್ದುಪಡಿ ಮೂಲಕ ಸ್ಥಳೀಯ ಸರ್ಕಾರ ಪದ್ಧತಿಯಲ್ಲಿ ಜಾರಿಗೆ ತರಲಾದ ಪಂಚಾಯತ್ ರಾಜ್ ವ್ಯವಸ್ಥೆ ಹೊಂದಿರುವುದು ಎಷ್ಟು ಹಂತಗಳನ್ನು ಹೊಂದಿದ ಅಂಥೇಳಿ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ 3 ಹಂತ ಅಂಥೇಳಿ ನಾವು ನೋಡ್ತೀವಿ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಂಥೇಳಿ ಕೇಳ್ತದೆ. ಭಾರತದಲ್ಲಿ 3 ಹಂತದ ಈ ಪಂಚಾಯತಿ ವ್ಯವಸ್ಥೆಯನ್ನು ಸಂವಿಧಾನದ ಎಷ್ಟನೇ ತಿದ್ದುಪಡಿ ಅನ್ವಯ ಸೇರ್ಪಡಿಸಿಕೊಳ್ಳಾಯಿತು ಅಂಥೇಳಿ ಪ್ರಶ್ನೆಯನ್ನು ರಿಟರ್ನ್ ಕೇಳ್ಬೋದು. ಅದಕ್ಕೆ ಆವಾಗ ಸರಿಯಾದ ಉತ್ತರ 73ನೇ ತಿದ್ದುಪಡಿ ಆಗ್ತದೆ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಉದ್ಯಮಶೀಲತೆಯ ಆಂಗ್ಲ ಪದವಾದ ಎಂಟ್ರಪ್ರೆನ್ಯೂರ್ ಇವು ಬಂದಿರುವುದು ಅಂದರೆ ಯಾವ ಭಾಷೆಯಿಂದ ಈ ಇಂಗ್ಲೀಷ್ನ ಆಂಗ್ಲ ಪದವಾದ ಎಂಟ್ರಪ್ರೆನ್ಯೂರ್ ಬಂದದ ಅಂತ ಕೇಳ್ತಾರೆ. ನಾವು ಕನ್ನಡದಲ್ಲಿ ಎಂಟ್ರಪ್ರೆನ್ಯೂರ್ ಅಂತಕ್ಕಂಥ ಆಂಗ್ಲ ಪದವನ್ನು ಉದ್ಯಮಶೀಲತೆ ಅಂಥೇಳಿ ಕರಿತೀವಿ. ಅದೇ ರೀತಿಯಾಗಿ ಈ ಎಂಟ್ರಪ್ರೆನ್ಯೂರ್ ಅಂತಕ್ಕಂಥ ಆಂಗ್ಲ ಪದ, ಇಂಗ್ಲೀಷ್ ಪದ
ಯಾವ ಮೂಲ ಭಾಷೆಯ ಪದದಿಂದ ಬಂದದ ಅಂತಂದ್ರೆ ಫ್ರೆಂಚ್ ಭಾಷೆಯಿಂದ ಬಂದಿದೆ ಅನ್ನೋದು ಸರಿಯಾದ ಉತ್ತರ. ನೋಡಿರಿ, ಒಂದು ಅಂಕದ ಪ್ರಶ್ನೆಗಳು ಬರ್ತವೆ. ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕಾಗ್ತದೆ ನಾವು. ಏನದ ಪ್ರಶ್ನೆ ಅಂತಂದ್ರೆ, ಭಾರತವನ್ನು ಒಡೆದು ಆಳಲು ಬ್ರಿಟಿಷರು 1909 ಭಾರತೀಯ ಪರಿಷತ್ ಕಾಯ್ದೆಯನ್ನು ಹೇಗೆ ಬಳಸಿಕೊಂಡ್ರು ಅಂತೇಳಿ ಕೇಳಿದಾನೆ. ಅನೇಕ ಬಾರಿ ಈ ಪ್ರಶ್ನೆ ರಿಪೀಟ್ ಆಗಿರುವುದು ಹಿಂದಿನ ನಾವು ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಗೊತ್ತಾದ. ಅದಕ್ಕೆ ಸರಿಯಾದ ಉತ್ತರ ಏನಾತಂದರೆ, ಬ್ರಿಟಿಷರು ಒಡೆದಾಳುವ ನೀತಿಯನ್ನು ಈ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತರೋದ್ರ ಮೂಲಕ ಭಾರತವನ್ನು ಒಡೆದು ಆಳುವ ಬ್ರಿಟಿಷರು 1909 ಭಾರತೀಯ ಪರಿಷತ್ ಕಾಯ್ದೆಯನ್ನು ಬಳಸಿಕೊಂಡ್ರು ಅಂಥೇಳಿ ನಾವು ನೋಡ್ತೀವಿ. ಅಂದರೆ ಹಿಂದೂ ಬಾಂಧವರಿಂದ ಮುಸ್ಲಿಂ ಬಾಂಧವರನ್ನು ಭಿನ್ನವಾಗಿ ತೋರಿಸಿ ಅವರಿಗೆ ಹೆಚ್ಚಿನ ಸೌಲಭ್ಯವನ್ನು ಕೊಟ್ಟು ಹಿಂದೂಗಳಿಂದ ಏನಪ್ಪ ಅಂತಂದರೆ ಸ್ವಲ್ಪ ಅವರ ಬಾಂಧವ್ಯವನ್ನು ಕಡಿತಗೊಳಿಸ್ತಕ್ಕಂಥ ಕೆಲಸ ಮಾಡೋದ್ರೊಂದಿಗೆ ಬ್ರಿಟಿಷರು ಮುಸ್ಲಿಮರನ್ನು ತಮ್ಮತ್ತ ಸೆಳೆಯುವ ತಂತ್ರವನ್ನು ಹೂಡಿದರು ಅಂಥೇಳಿ ನಾವು ಅದನ್ನ ನೋಡ್ತೀವಿ. ಮುಂದಿನ ಪ್ರಶ್ನೆ ನೋಡ್ರಿ, ಹಿಟ್ಲರನು ಗೋಬೆಲ್ಸ್ ಅಂತಕ್ಕಂಥ ಹೆಸರಿನ ಈ ವಿಶೇಷ ಮಂತ್ರಿಯನ್ನು ಏಕೆ ನೇಮಿಸಿದ ಅಂತಂದ್ರೆ, ಈತ ಗೋಬೆಲ್ಸ್ ಅಂತಕ್ಕಂಥ ಮಂತ್ರಿ ಏನು ಮಾಡಬೇಕಾಗಿತ್ತು ಅಂತಂದರೆ, ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡಲಿಕ್ಕೆ ಹಿಟ್ಲರನು ಗೋಬೆಲ್ಸ್ ಅಂತಕ್ಕಂಥ ಹೆಸರಿನ ವಿಶೇಷ ಮಂತ್ರಿಯನ್ನು ನೇಮಿಸ್ತಾನ ಅಂಥೇಳಿ ನಾವು ನೋಡ್ತೀವಿ. ಅಂದರೆ ಏನು ಹಿಟ್ಲರನ್ನು ಜಾರಿಗೆ ತಂದಿದ್ದಲ್ಲ, ಜರ್ಮನ್ ಜನಾಂಗ ಶ್ರೇಷ್ಠ, ಜರ್ಮನ್ ಆರ್ಯ ಜನಾಂಗ ಅಂತಕ್ಕಂಥ ಶ್ರೇಷ್ಠ, ಈ ಯಹೂದಿಗಳು ಅಲ್ಲಿದ್ದಿರ್ತಕ್ಕಂಥ ಕಮ್ಯುನಿಸ್ಟ್ರು ಏನಪ್ಪ ಅಂತಂದರೆ ಅಂದರೆ ಈ ಸಮಾಜವಾದಿ ಅಂಥೇಳಿ ಏನು ಬರ್ತದಲ್ಲ ಅವರೆಲ್ಲ ಈ ತಮ್ಮ ರಾಷ್ಟ್ರಕ್ಕೆ ಮಾರಕ ಅಂತಕ್ಕಂತಹ ಅರ್ಥದಲ್ಲಿ ಜನರಲ್ಲಿ ದ್ವೇಷ ಭಾವನೆ ಹುಟ್ಟಿಸ್ಲಿಕ್ಕೆ ಅಂಥೇಳಿ ಗೋಬೆಲ್ಸ್ ಅಂತಕ್ಕಂಥ ಮಂತ್ರಿಯನ್ನು ನೇಮಕ ಮಾಡಿದರು ಅಂಥೇಳಿ ನಾವು ನೋಡ್ತೀವಿ. ನೋಡ್ರಿ, 11ನೇ ಪ್ರಶ್ನೆ ಈ ರೀತಿಯಾಗಿದೆ, ವಿಶ್ವಸಂಸ್ಥೆಯ ದತ್ತಿ ಸಮಿತಿಯು ತನ್ನ ಪ್ರಸ್ತುತಿಯನ್ನು ಕಳೆದುಕೊಂಡಿದೆ ಏಕೆ ಅಂಥೇಳಿ ನಾವು ನೋಡ್ತೀವಿ. ಯಾಕೆ ಅಂತಂದ್ರೆ, ದತ್ತಿ ಸಮಿತಿಯು ಪ್ರಾರಂಭವಾದದ್ದೇ ಏನಾತಂದರೆ, ವಿಶೇಷವಾಗಿ ಈ ವಸಾಹತು ಪ್ರದೇಶಕ್ಕೆ ಒಳಗಾಗಿ ಅಂತಹ ಪ್ರದೇಶವು ಸ್ವತಂತ್ರವಾಗಿ ಆಳ್ವಿಕೆ ಮಾಡಲಿಕ್ಕೆ ಅಥವಾ ಆಳ್ವಿಕೆ ಮಾಡಿಕೊಳ್ಳಿಕ್ಕೆ, ಅದು ಸ್ವತಂತ್ರವಾಗಿ ಆಡಳಿತವನ್ನು ಮಾಡಲಿಕ್ಕೆ ಅಶಕ್ತವಾದಾಗ ಅಂತಹ ಪ್ರದೇಶಗಳನ್ನು ವಿಶ್ವಸಂಸ್ಥೆ ಏನು ಮಾಡ್ತಾಯಿತ್ತು ಅಂತಂದರೆ ತನ್ನ ಅಧೀನಕ್ಕೆ ತೆಗೆದುಕೊಂಡು ಆ ಪ್ರದೇಶಗಳನ್ನು ನೋಡ್ಕೊಳ್ತಕ್ಕಂಥ ವ್ಯವಸ್ಥೆ ಇತ್ತು. ಹೀಗಾಗಿ ಈಗೇನಾಗಿದೆ ಅಂತಂದರೆ, ನಮ್ಮ ಜಗತ್ತಿನಲ್ಲಿ ಅಂತಹ ಯಾವ ಭೂಪ್ರದೇಶವು ಏನಪ್ಪ ಅಂತಂದರೆ ಇಲ್ಲದೇ ಇರುವುದರಿಂದ ಇಂದು ಏನಪ್ಪ ಅಂತಂದ್ರೆ ಈ ಸಮಿತಿಯ ಆಡಳಿತಕ್ಕೆ ಯಾವ ಪ್ರದೇಶನೂ ಒಳಪಟ್ಟಿಲ್ಲ. ಹೀಗಾಗಿ ಅದು ದತ್ತಿ ಸಮಿತಿ ಪ್ರಸ್ತುತ ಕಳೆದುಕೊಂಡದ ಅಂಥೇಳಿ ನಾವು ನೋಡ್ತೀವಿ. ಇನ್ನು ಪೂರ್ವಾಗ್ರಹವನ್ನು ವ್ಯಾಖ್ಯಾನಿಸಿ ಅಂಥೇಳಿ ಒಂದು ಪ್ರಶ್ನೆ ಇದೆ. ಪೂರ್ವಾಗ್ರಹ ವ್ಯಾಖ್ಯಾನಿಸಿ ಅಂಥೇಳಿ ಕೇಳ್ಬೋದು, ಅಥವಾ ಪೂರ್ವಾಗ್ರಹ ಎಂದರೇನು ಅಂಥೇಳಿ ಪ್ರಶ್ನೆ ಕೇಳ್ಬೋದು. ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದ ಬಗ್ಗೆ, ಒಬ್ಬ ವ್ಯಕ್ತಿ ಬಗ್ಗೆ ಆಗಿರ್ಬೋದು ಅಥವಾ ಒಂದು ಸಮೂಹದ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧರಿತವಾದ ಮನೋಭಾವನೆ, ನಾವು ಅದನ್ನು ಪೂರ್ವಾಗ್ರಹ ಅಂಥೇಳಿ ಕರಿತೀವಿ. ಇನ್ನು 13ನೇ ಪ್ರಶ್ನೆ ಈ ರೀತಿಯಾಗಿದೆ, MRPL ವಿರುದ್ಧದ ಚಳವಳಿಯನ್ನು ಏಕೆ ಹಮ್ಮಿಕೊಳ್ಳಲಾಯಿತು ಅಂಥೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. ಅಂದರೆ ಈ ತೈಲ ಕಾರ್ಯಾಗಾರದಿಂದ ಹೊರಬರ್ತಕ್ಕಂಥ ರಾಸಾಯನಿಕ ಅಂಶಗಳಿಂದ ಪರಿಸರ ನಾಶ ಆಗ್ತಾಯಿತ್ತು. ಆ ಕಾರಣದಿಂದ ಈ MRPL ವಿರುದ್ಧದ ಚಳವಳಿಯನ್ನು ಹಮ್ಮಿಕೊಳ್ಳಲಾಯಿತು ಅಂಥೇಳಿ ನಾವು ನೋಡ್ತೀವಿ. 14ನೇ ಪ್ರಶ್ನೆ, ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ ಏಕೆ ಅಂತೇಳಿ ನಾವು ಕರಿತೀವಿ. ಯಾಕೆ ಅಂತಂದರೆ, ಅದು ಭಾರತದಲ್ಲಿ ಅತಿ ಹೆಚ್ಚು ಹತ್ತಿ ಗಿರಣಿಗಳನ್ನು ಹೊಂದಿದ್ದಿರ್ತಕ್ಕಂತಹ ಭೂಪ್ರದೇಶ. ಆದ್ದರಿಂದ ಅದನ್ನು ನಾವು ಅದನ್ನು ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಅಂಥೇಳಿ ಕರಿತೀವಿ. ಇಡೀ ಭಾರತದಲ್ಲಿ ಅತಿ ಹೆಚ್ಚು ಹತ್ತಿ ಗಿರಣಿಗಳನ್ನು ಹೊಂದಿರತಕ್ಕಂಥ ಭೂಪ್ರದೇಶ ಅಂಥೇಳಿ ನಾವು ನೋಡ್ತೀವಿ. ಇನ್ನು ಭಾರತೀಯ ರಿಸರ್ವ್ ಬ್ಯಾಂಕುಗಳನ್ನು ಅಥವಾ ಬ್ಯಾಂಕುಗಳ ಬ್ಯಾಂಕು ಅಂಥೇಳಿ ಏಕೆ ಕರೀತಾರ, ಬ್ಯಾಂಕುಗಳ ಬ್ಯಾಂಕು ಎಂದು ಏಕೆ ಕರೀತಾರ ಅಂಥೇಳಿ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಏನು ಅಂತಂದರೆ, ಭಾರತದಲ್ಲಿ ಬ್ಯಾಂಕುಗಳ ಎಲ್ಲ ಚಟುವಟಿಕೆಗಳನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಂತ್ರಿಸ್ತದೆ. ಹೀಗಾಗಿ ನಾವು ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕು ಅಂಥೇಳಿ ಕರಿತೀವಿ ಅಂಥೇಳಿ. 16ನೇ ಪ್ರಶ್ನೆ ಈ ರೀತಿಯಾಗಿ, ಕೇಂದ್ರ ಸರ್ಕಾರದ ಮುಂಗಡ ಪತ್ರವನ್ನು ಲೋಕಸಭೆಯಲ್ಲಿ ಯಾರು ಮಂಡಿಸುತ್ತಾರೆ ಅಂತಕ್ಕಂತಹ ಪ್ರಶ್ನೆ. ಅದಕ್ಕೆ ಸರಿಯಾದ ಉತ್ತರ ಕೇಂದ್ರ ಹಣಕಾಸು ಸಚಿವರು ಏನಪ್ಪ ಅಂತಂದರೆ ಸರ್ಕಾರದ ಮುಂಗಡ ಪತ್ರ ಅಂದರೆ ಬಜೆಟನ್ನು ಅಥವಾ ಆಯವ್ಯಯವನ್ನು ಮಂಡಿಸ್ತಾರ ಅಂಥೇಳಿ ನಾವು ನೋಡ್ತೀವಿ ಅಂತೇಳಿ. ಮುಂದಿನ ಪ್ರಶ್ನೆ ಇನ್ನು ಮುಂದೆ 2ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸ್ರಿ ಅಂತಕ್ಕಂತಹ ಪ್ರಶ್ನೆಗಳು ಬರ್ತವೆ. ಸೊ ಟೋಟಲ್ ಏನಪ್ಪ ಅಂತಂದರೆ 8 ಪ್ರಶ್ನೆಗಳನ್ನು ನಾವು ನೋಡ್ತೀವಿ, 2 ಅಂಕದ್ದು ಇದ್ದಿರ್ತವೆ.
ವಿದ್ಯಾರ್ಥಿಗಳು ಗಮನಿಸಬೇಕಾಗಿದ್ದಿರ್ತಕ್ಕ ಅಂಶಗಳೇನು ಅಂತಂದರೆ 2 ಅಂಕದ ಪ್ರಶ್ನೆಗಳಿದ್ದು ಅಂತಂದರೆ ಕಡ್ಡಾಯವಾಗಿ 4ರಿಂದ 5 ಅಂಶಗಳನ್ನು 5 ವಾಕ್ಯಗಳನ್ನು ಅಥವಾ 5 ಪಾಯಿಂಟ್ಗಳನ್ನು ಬರೆದಿರಬೇಕು. ಅದು ಯಾವುದೇ ರೀತಿ ಅಂಕಗಳ ಕಡಿತ ಆಗಂಗಿಲ್ಲ ಅಂತಕ್ಕಂತಹ ವಿಚಾರ ನಿಮ್ಮ ಗಮನಕ್ಕಿರಲಿ. ನೋಡಿರಿ, ಸಾರ್ವಜನಿಕ ಆಡಳಿತ ಉಪಯೋಗಗಳನ್ನು ಪಟ್ಟಿ ಮಾಡಿರಿ ಅಂತಕ್ಕಂತಹ ಪ್ರಶ್ನೆ. ಯಾವುದ್ರ ಬಗ್ಗೆ? ಸಾರ್ವಜನಿಕ ಆಡಳಿತದ ಉಪಯೋಗವನ್ನು ಪಟ್ಟಿ ಮಾಡಿರಿ ಅಂತಕ್ಕಂಥದ್ದು. ಅದಕ್ಕೆ ಮಾನವನ ಸರ್ವಾಂಗೀಣ ಅಭಿವೃದ್ಧಿಗೆ ಸಾರ್ವಜನಿಕ ಆಡಳಿತ ಏನಪ್ಪ ಅಂತಂದ್ರೆ ಉಪಯೋಗವಾಗಿದ್ದಿರ್ತಕ್ಕಂಥದ್ದು 1ನೇದು. 2ನೇದು ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡ್ತದೆ. 3ನೇದು ಸರ್ಕಾರದ ಆಧಾರ ಸ್ತಂಭವಾಗಿದೆ, ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿದ, ಸಾರ್ವಜನಿಕ ಆಡಳಿತದ ಹೃದಯ ಅಂಥೇಳಿ ಕರಿತೀವಿ. ಜೊತೆಗೆ ಕಾನೂನು ಮತ್ತು ನೀತಿಗಳ ಅನುಷ್ಠಾನವನ್ನು ಮಾಡ್ತದೆ, ಸಾಮಾಜಿಕ ಭದ್ರತೆಯನ್ನು ದೃಢೀಕರಿಸ್ತದೆ, ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹಾಯವನ್ನು ಮಾಡೋದನ್ನು ನಾವು ನೋಡ್ತೀವಿ. ಜೊತೆಗೆ ಸುಖಿ ರಾಜ್ಯಕ್ಕೆ ಅವಶ್ಯಕ ಅಂತೇಳಿ ನಾವು ನೋಡ್ತೀವಿ. ಇಲ್ಲಿ ಅಥವಾ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಪ್ರಶ್ನೆ ಏನಂತದ ಅಂತಂದರೆ ನೋಡಿರಿ, ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಖಾಯಂ ಸದಸ್ಯ ರಾಷ್ಟ್ರಗಳನ್ನು ಪಟ್ಟಿ ಮಾಡಿರಿ ಅಂಥೇಳಿ ನಾವು ನೋಡ್ತೀವಿ. ಇಲ್ಲಿ ಪ್ರಮುಖವಾಗಿ ಅಮೇರಿಕ ಸಂಯುಕ್ತ ಸಂಸ್ಥಾನ, ರಷ್ಯಾ, ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ಚೀನಾ ಅಂಥೇಳಿ ನಾವು ನೋಡ್ತೀವಿ. ಯುನೈಟೆಡ್ ಕಿಂಗ್ಡಮ್ ಅಂದ್ರೂ ಒಂದೇ, ಬ್ರಿಟನ್ ಅಂದ್ರೂ ಒಂದೇ ಅಂಥೇಳಿ ನಾವು ನೋಡ್ತೀವಿ. ಇನ್ನು ಮುಂದಿನ ಪ್ರಶ್ನೆ, ಶಾಸನಾತ್ಮಕ ಕ್ರಮಗಳ ಹೊರತಾಗಿಯೂ ವರದಕ್ಷಿಣೆಯನ್ನು ಹೇಗೆ ನಿಯಂತ್ರಿಸಬಹುದು ಅಂತಕ್ಕಂಥ ಪ್ರಶ್ನೆ. ಅಂದರೆ ಶಾಸನಾತ್ಮಕ ಕ್ರಮಗಳ ಹೊರತಾಗಿಯೂ ನಾವು ಏನಪ್ಪ ಅಂತಂದ್ರೆ ವರದಕ್ಷಿಣೆಯನ್ನು ಹೇಗೆ ನಿಯಂತ್ರಿಸಬಹುದು, ಕಾಯ್ದೆ ಕಾನೂನುಗಳನ್ನು ಇಲ್ಲದೇ ಇದ್ರೂ ಅಥವಾ ಅವುಗಳನ್ನು ಹೊರತುಪಡಿಸಿ ಏನಪ್ಪ ಅಂತಂದ್ರೆ ನಾವು ಈ ವರದಕ್ಷಿಣೆಯನ್ನು ಹೇಗೆ ನಿಯಂತ್ರಿಸಬಹುದು ಅಂತಕ್ಕಂಥ ಪ್ರಶ್ನೆ. ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ವರದಕ್ಷಿಣೆಯಿಂದ ಆಗ್ತಕ್ಕಂತಹ ಸಮಸ್ಯೆಯನ್ನು ಜನಜಾಗೃತಿಯ ಮೂಲಕ ತಿಳಿಸೋದು. ಮತ್ತು ಈ ವರದಕ್ಷಿಣೆ ವಿಶೇಷವಾಗಿ ಏನಾಗ್ತದೆ ಅಂತಂದರೆ ಯಾವ ಧರ್ಮ ಅಥವಾ ಯಾವ ಈ ಜಾತಿ ಅಥವಾ ಪಂಗಡಗಳಲ್ಲಿ ಈ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ದು ಗಂಡು ಮಕ್ಕಳ ಸಂಖ್ಯೆ ಕಡಿಮೆ ಇದ್ದಾಗ ಇದು ವಿಶೇಷವಾಗಿ ನಡೀತಕ್ಕಂಥದ್ದು. ಅಥವಾ ವಿಶೇಷವಾಗಿ ಈ ಆಸ್ತಿವಂತ ಏನಪ್ಪ ಅಂತಂದರೆ ಅಳಿಯನೇ ಬೇಕು ಅಂತಕ್ಕಂಥ ಒಂದು ಆಸೆ, ಅದರಿಂದಲೂ ಏನಪ್ಪ ಅಂತ ವರದಕ್ಷಿಣೆ ಪಿಡುಗು ಉಂಟಾಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದಕ್ಕಾಗಿ ಸರ್ಕಾರ ಏನು ಹೇಳ್ತದೆ, ನಮ್ಮ ಆಲೋಚನೆ ಹೆಂಗೆ ಬದಲಾವಣೆ ಆಗಬೇಕು ಅಂತಂದರೆ ವಿಶೇಷವಾಗಿ ಅಂತರ್ಜಾತಿ ವಿವಾಹವನ್ನು ಮಾಡೋದ್ರ ಮುಖಾಂತರ ನಾವು ಈ ಅಂತರ್ಜಾತಿ ವಿವಾಹವನ್ನು ತಡೆಗಟ್ಟಬಹುದು. ಅಂದರೆ ಯಾವುದು ವರದಕ್ಷಿಣೆಯನ್ನು ತಡೆಗಟ್ಟಬಹುದು ಅಂಥೇಳಿ ಅಂತರ್ಜಾತಿ ವಿವಾಹವನ್ನಲ್ಲ, ಅಂತರ್ಜಾತಿ ವಿವಾಹಗಳನ್ನು ಮಾಡೋದ್ರ ಮುಖಾಂತರ ವರದಕ್ಷಿಣೆಯನ್ನು ನಾವು ನಿಯಂತ್ರಿಸ್ಬೋದು. ಜೊತೆಗೆ ಆಧುನಿಕ ಪ್ರಚಾರ ಮಾಧ್ಯಮಗಳ ಮುಖಾಂತರ ಏನಪ್ಪ ಅಂತಂದ್ರೆ ಇದನ್ನು ನಿಯಂತ್ರಿಸ್ಬೋದು. ಸ್ವಯಂ ಸೇವಾ ಸಂಘಟನೆಗಳ ಮುಖಾಂತರ ವರದಕ್ಷಿಣೆಯನ್ನು ನಾವು ನಿಯಂತ್ರಿಸಬಹುದು. ಜೊತೆಗೆ ಮಹಿಳಾ ಸಂಘಟನೆಗಳಿಗೆ ಪ್ರೋತ್ಸಾಹ ನೀಡೋದ್ರ ಮುಖಾಂತರ ವರದಕ್ಷಿಣೆ ನಿಷೇಧಿಸ್ಬೋದು ಅಂತೇಳಿ ನಾವು ನೋಡ್ತೀವಿ. ಇಲ್ಲೊಂದು ಅಥವಾ ಅಂತೇಳಿ ಪ್ರಶ್ನೆ ಬರ್ತದೆ, ಸಾಮಾಜಿಕ ಸ್ತರವಿನ್ಯಾಸವನ್ನು ಹೇಗೆ ರೂಪುಗೊಂಡಿದೆ ಅಂಥೇಳಿ ಪ್ರಶ್ನೆ ಇದೆ. ಸಾಮಾಜಿಕ ಸ್ತರವಿನ್ಯಾಸ ಹೇಗೆ ರೂಪುಗೊಂಡದ ಅನ್ನೋದು ಪ್ರಶ್ನೆ. ನೋಡಿರಿ, ಸಾಮಾಜಿಕ ಸ್ತರವಿನ್ಯಾಸ ಅಂತಕ್ಕಂಥದ್ದು ಆದಾಯದಿಂದ ರೂಪುಗೊಂಡಿದೆ, ಶಿಕ್ಷಣದಿಂದ ರೂಪುಗೊಂಡಿದೆ, ಉದ್ಯೋಗ, ಬುದ್ಧಿಶಕ್ತಿ, ಜಾತಿ ತಾರತಮ್ಯ, ಲಿಂಗ ತಾರತಮ್ಯ, ಪ್ರಾದೇಶಿಕ ತಾರತಮ್ಯ, ಬಡವ ಬಲ್ಲಿದ, ತಿರಸ್ಕಾರ, ಅಗೌರವ, ದ್ವೇಷ ಮೊದಲಾದವುಗಳಾದ್ರ ಮೇಲೆ ರೂಪುಗೊಂಡಿದೆ ಅಂಥೇಳಿ. ಅಂದರೆ ಭಾಳ ಸಿಂಪಲ್. ಸಾಮಾಜಿಕ ಸ್ತರವಿನ್ಯಾಸ ಅಂತಕ್ಕಂಥದ್ದು ಶ್ರೀಮಂತ ಬಡವ ಅಂತಕ್ಕಂಥದ್ದು ಆದಾಯದ ಮೇಲೆ ಬಂತು. ಶಿಕ್ಷಣ ವ್ಯವಸ್ಥೆಗೆ ಬಂದಾಗ ಏನಪ್ಪ ಅಂತಂದ್ರೆ ಓದಿದವನು ಓದದೇ ಇರತಕ್ಕಂತಹ ವ್ಯಕ್ತಿ, ಉದ್ಯೋಗವಂತನು ನಿರುದ್ಯೋಗಿ ಅಂತಕ್ಕಂಥವನು, ಬುದ್ಧಿಶಕ್ತಿ ಅಥವಾ ಈ ಬುದ್ಧಿವಂತ ಅಥವಾ ಬುದ್ಧಿಹೀನನು ಅಂತಕ್ಕಂಥದ್ದು, ಶ್ರೇಷ್ಠ ಜಾತಿ ಕನಿಷ್ಠ ಜಾತಿ ಅಂತಕ್ಕಂಥದ್ದು, ಪುರುಷ ಸ್ತ್ರೀ ಅಂತಕ್ಕಂಥದ್ದು, ಪ್ರಾದೇಶಿಕವಾಗಿ ತಮ್ಮ ಪ್ರದೇಶ ಶ್ರೇಷ್ಠ ಇನ್ನೊಬ್ಬ ಪ್ರದೇಶ ಕನಿಷ್ಠ ಅಂತಕ್ಕಂಥದ್ದು, ಬಡವ ಬಲ್ಲಿದ ಅಂತಕ್ಕಂಥದ್ದು, ತಿರಸ್ಕಾರ, ಅಗೌರವ, ದ್ವೇಷ ಮೊದಲಾದವುಗಳಾದ್ರ ಮೇಲೆ ನಾವು ಸಾಮಾಜಿಕ ಸ್ತರವಿನ್ಯಾಸವನ್ನು ನೋಡ್ತೀವಿ ಅಂತೇಳಿ ನಾವು ನೋಡ್ತೀವಿ. ಇನ್ನು ಮುಂದಿನ ಪ್ರಶ್ನೆ 19 ಪ್ರಶ್ನೆ ನೋಡಿರಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂತಹ ನೀತಿ ಭಾರತದಲ್ಲಿ ಬ್ರಿಟಿಷ್ ಅಧಿಕಾರದ ವಿಸ್ತರಣೆಗೆ ಸಹಾಯಕವಾಯಿತು, ಸಮರ್ಥಿಸಿರಿ ಅಂತೇಳಿ ನಾವು ನೋಡ್ತೀವಿ. ಇದು 1948ರಲ್ಲಿ ಏನಪ್ಪ ಅಂತಂದರೆ ಡಾಲ್ ಹೌಸಿ ಅಂತಕ್ಕಂತಹ ಏನಪ್ಪ ಅಂತಂದರೆ ಡಾಲ್ ಹೌಸಿ ಲಾರ್ಡ್ ಡಾಲ್ ಹೌಸಿ ಅಂತಕ್ಕಂತಹ ವೈಸ್ರಾಯ್ ಏನಪ್ಪ ಅಂತಂದರೆ ಗವರ್ನರ್ ಜನರಲನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂತಹ ನೀತಿಯನ್ನು 1848ರಲ್ಲಿ ಇದನ್ನು ಜಾರಿಗೆ ತರ್ತಾನೆ. ವಿಶೇಷವಾಗಿ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಯ
ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಗೆ ಹೇಗೆ ಸಹಾಯಕವಾಯಿತು ಅಂಥೇಳಿ ನಾವು ನೋಡೋದಾದರೆ ನೋಡ್ರಿ, ವಿಶೇಷವಾಗಿ ಯಾವುದೇ ಭಾರತೀಯ ರಾಜನು ಮಕ್ಕಳಿಲ್ಲದೆ ಸತ್ತರೆ, ಯಾವುದೇ ಭಾರತೀಯ ರಾಜ ಮಕ್ಕಳಿಲ್ಲದೆ ಸತ್ತರೆ ಏನಪ್ಪ ಅಂತಂದರೆ, ಮತ್ತು ಅವನ ದತ್ತುಪುತ್ರರಿಗೆ ಉತ್ತರಾಧಿಕಾರತ್ವ ಹಕ್ಕಿರಲಿಲ್ಲ, ಅಂತಹ ರಾಜ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ಳಲಾಗ್ತಿತ್ತು ಅನ್ನೋದು. ಎರಡನೇದು, ಅಂತಹ ಅಂಶಗಳನ್ನು ಒಳಗೊಂಡಿರ್ತಕ್ಕಂತಹ 1848ರ ಕಾಲಘಟ್ಟದಲ್ಲಿ ಯಾವ್ಯಾವ ಸಂಸ್ಥಾನಗಳು ಬ್ರಿಟಿಷರ ಅಧೀನಕ್ಕೆ ಹೋದವು ಅಂತಂದರೆ ಸತಾರ, ಜೈಪುರ, ಸಂಬಲ್ಪುರ, ಉದಯಪುರ, ಝಾನ್ಸಿ, ನಾಗ್ಪುರಗಳು ಏನಪ್ಪ ಅಂತಂದರೆ ಇವು ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಗೆ ಒಳಪಟ್ಟು ಬ್ರಿಟಿಷರ ವಿಸ್ತರಣಾ ನೀತಿಗೆ ಒಳಗಾದವು ಅಂತೇಳಿ ನಾವು ನೋಡ್ತೀವಿ. ಇದೇ ಮುಂದೆ ಏನಪ್ಪ ಅಂತಂದ್ರೆ 1857ಕ್ಕೆ ಇದೇ ಒಂದು ಕಾರಣವಾಗಿ ದಂಗೆಗೆ ಕಾರಣ ಆಯಿತು ಅಂಥೇಳಿ ನಾವು ನೋಡ್ತೀವಿ. ಸ್ವಾತಂತ್ರ್ಯ ನಂತರದಲ್ಲಿ ಭಾರತವು ಎದುರಿಸಿದ ಸಮಸ್ಯೆಗಳು ಯಾವುವು ಅಂಥೇಳಿ ನಾವು ನೋಡ್ತೀವಿ. ಸ್ವಾತಂತ್ರ್ಯ ನಂತರದಲ್ಲಿ ಭಾರತವು ಎದುರಿಸಿರ್ತಕ್ಕಂಥ ಸಮಸ್ಯೆಗಳು, ನಮಗೆ 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದಲ್ಲಿ ಏನಾಯಿತು ಅಂತಂದರೆ, ಒಂದು ಬ್ರಿಟಿಷರು ಆಜ್ಞೆ ಮೇರೆಗೆ ಭಾರತ ಒಡೆದು ಆ್ಯಕ್ಚುಲಿ ಇಬ್ಬಾಗ ಅನ್ನೋದಕ್ಕಿಂತ 3 ಭಾಗವಾಗಿ ಒಡಿತದೆ. ವಿಶೇಷವಾಗಿ ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ, ಭಾರತ ಅಂಥೇಳಿ ನಾವು ನೋಡ್ತೀವಿ. ಆ ಸಂದರ್ಭದಲ್ಲಿ ಇಡೀ ಏನು ವಿಶಾಲವಾಗಿದ್ದಿರ್ತಕ್ಕಂಥ ಭಾರತದ ಭೂಭಾಗದಾಗ ಯಾರು ಯಾವ ಧರ್ಮದವರು ಯಾವುದೇ ಭೂಭಾಗವನ್ನು ಆ ಭಾಗಕ್ಕೆ ಅವರು ಹೋಗಬಹುದಿತ್ತು. ಹೀಗಾಗಿ ಈ ಪಶ್ಚಿಮ ಪಾಕಿಸ್ತಾನ, ಪೂರ್ವ ಪಾಕಿಸ್ತಾನದಿಂದ ಭಾರತಕ್ಕೆ ಏನಪ್ಪ ಅಂತಂದರೆ ಹಿಂದೂಗಳು ಏನಪ್ಪ ಅಂತಂದರೆ ಭಾರತದ ಪ್ರೆಸೆಂಟ್ ಭೂಭಾಗಕ್ಕೆ ಬರ್ತಾರೆ. ಪರಿಣಾಮವಾಗಿ ಅವರು ಭಾರತಕ್ಕೆ ಬಂದಾಗ ಅವರಿಗೆ ಉಳಿದುಕೊಳ್ಳಿಕ್ಕೆ, ಉದಾಹರಣೆಗೆ ವಸತಿ ವ್ಯವಸ್ಥೆ ಆಗಿರ್ಬೋದು, ಅವರ ಮೂಲಭೂತ ಏನು ಅವಶ್ಯಕತೆಗಳದಲ್ಲ ಅವುಗಳ ಏನಪ್ಪ ಅಂತಂದ್ರೆ ತೊಂದರೆ ಆಗೋದನ್ನು ನೋಡ್ತೀವಿ. ಹೀಗಾಗಿ ನಿರಾಶ್ರಿತ ಸಮಸ್ಯೆ ಒಂದು. ಎರಡನೇದು ಕೋಮು ಗಲಭೆ ಅಂತಕ್ಕಂಥದ್ದು, ಹಿಂದೂ ಮುಸ್ಲಿಂ ಅಂತಕ್ಕಂಥ ಕೋಮು ಗಲಭೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ. ಸರ್ಕಾರದ ರಚನೆ ಮಾಡೋದು ಏನಪ್ಪ ಅಂತಂದರೆ ಸರ್ಕಾರಕ್ಕೊಂದು ಸವಾಲಾಗಿ ಪರಿಣಮಿಸಿರ್ತದೆ. ದೇಶೀಯ ಸಂಸ್ಥಾನಗಳ ವಿಲೀನೀಕರಣದಲ್ಲಿ ಏನಪ್ಪ ಅಂತಂದರೆ ದೊಡ್ಡ ಸಮಸ್ಯೆ ಆಗಿದ್ದಿರ್ತದೆ. ಯಾಕಂತಂದರೆ ಆ ಸಂದರ್ಭದಲ್ಲಿ ಇದ್ದಿರತಕ್ಕಂತಹ ಅನೇಕ ಸಂಸ್ಥಾನಗಳು ಏನಪ್ಪ ಅಂತಂದರೆ ಕೆಲವೊಂದು ಸಂಸ್ಥಾನಗಳು ಸ್ವತಂತ್ರವಾಗಿ ಉಳಿಬೇಕು ಅಂತಕ್ಕಂತಹ ಇಚ್ಛೆಯನ್ನು ಹೊಂದಿದ್ದ ಪರಿಣಾಮವಾಗಿ ಆ ಎಲ್ಲ ಸಂಸ್ಥಾನದವರನ್ನು ಮನವೊಲಿಸಿ ಭಾರತಕ್ಕೆ ಸೇರ್ಪಡೆ ಮಾಡಿಕೊಳ್ಳೋದು ಒಂದಾದರೆ, ಇನ್ನು ಹಲವು ಸಂಸ್ಥಾನಗಳು ಏನಪ್ಪ ಅಂತಂದರೆ ಸ್ವತಂತ್ರವಾಗಿ ಉಳಿಕೆ ಹೋದಾಗ ಆವಾಗ ಸೈನ್ಯವನ್ನು ಬಳಸಿಕೊಂಡು ಭಾರತದ ಒಕ್ಕೂಟಕ್ಕೆ ಸೇರಿಸಿಕೊಳ್ತಕ್ಕಂಥ ವ್ಯವಸ್ಥೆ ಇತ್ತು. ಹೀಗಾಗಿ ಅದೊಂದು ಚಾಲೆಂಜ್ ಆಗಿ ಇರತಕ್ಕಂತಹ ವ್ಯವಸ್ಥೆಯನ್ನು ನಾವು ದೇಶೀಯ ಸಂಸ್ಥಾನಗಳ ವಿಲೀಕರಣದಲ್ಲಿ ನೋಡ್ತೀವಿ. ಇನ್ನು ಆಹಾರ ಉತ್ಪಾದನೆ ಅಂತಕ್ಕಂಥ ಸಮಸ್ಯೆ ಆಗಿತ್ತು, ಕೃಷಿ ಕೈಗಾರಿಕೆ ಅಭಿವೃದ್ಧಿ ಆಗಿರುತ್ತು, ಕೋಮುವಾದ, ಪ್ರಾದೇಶಿಕವಾದ ಇವೆಲ್ಲವೂ ಇದರ ಜೊತೆಗೆ ಏನಪ್ಪ ಅಂತಂದರೆ ದೇಶಕ್ಕೆ ಕಾನೂನು ರಚನೆಯೂ ಕೂಡ ಏನಪ್ಪ ಅಂತಂದು ಪ್ರಮುಖ ಸಿದ್ಧಪಡಿಸಿಕೊಳ್ಳೋದು ಅದು ಒಂದು ಸವಾಲಾಗಿತ್ತು ಅಂತೇಳಿ ನಾವು ನೋಡ್ತೀವಿ. ಜೊತೆಗೆ ಅದೇ ಮುಂದುವರಿದ ಪಾಯಿಂಟನ್ನು ನಾವು ನೋಡ್ತೀವಿ ನೋಡ್ರಿ. ಅನಕ್ಷರತೆ ಇತ್ತು, ಬಡತನ, ಭ್ರಷ್ಟಾಚಾರ, ಲಾಭಕೋರತನ, ಕಳ್ಳ ಸಾಗಾಣಿಕೆ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಮಳೆ ನೀರು ಕೊಯ್ಲಿನ ವಿಧಗಳಾವುವು ಅಂಥೇಳಿ ನಾವು ನೋಡ್ತೀವಿ. ಮಳೆ ನೀರಿನ ಕೊಯ್ಲಿನ ವಿಧಗಳು ಅಂಥೇಳಿ ನೋಡಿದಾಗ ಒಂದನೇದು ಮಳೆ ಬಿದ್ದ ಸ್ಥಳದಲ್ಲಿಯೇ ನೀರನ್ನು ಸಂಗ್ರಹಿಸುವುದು. ಎರಡನೇದೇನಾಗ್ತಾರೆ, ಮಳೆ ಬಿದ್ದ ನಂತರದಲ್ಲಿ ಹರಿಯುವ ನೀರನ್ನು ಸಂಗ್ರಹಿಸುವುದು ಅಂಥೇಳಿ. ಇದು ಮಳೆ ಬಿದ್ದ ಸ್ಥಳದಲ್ಲಿಯೇ ನೀರನ್ನು ಸಂಗ್ರಹಿಸ್ತಕ್ಕಂಥದ್ದು ಅಂತಂದರೆ ವಿಶೇಷವಾಗಿ ತಮ್ಮ ಮನೆಯ ಛಾವಣಿಯಿಂದ ನೀರು ಬೀಳ್ತಕ್ಕಂಥದ್ದು, ಅದನ್ನು ಒಂದು ಹೊಂಡದ ರೂಪದಲ್ಲಿ ಮಾಡಿ ಅಲ್ಲೇ ನೀರನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದು. ಇನ್ನು ಎತ್ತರದ ಭೂಭಾಗದಿಂದ ಹರಿದು ಬಂದು ಏನಪ್ಪ ಅಂತಂದರೆ ಈ ಇಳಿಜಾರಿನ ಮುಖಾಂತರ ಹೋಗಿ ಹಳ್ಳ ಕೊಳ್ಳ ಸೇರಿ ಮುಂದೆ ನದಿ ಸಮುದ್ರಕ್ಕೆ ಹೋಗಿ ತಲುಪತಕ್ಕಂತಹ ನೀರನ್ನು ನೀವು ಅಲ್ಲೇ ಒಡ್ಡುಗಳನ್ನು ಬದುಗಳನ್ನು ಹಾಕೋದ್ರ ಮುಖಾಂತರ ನೀರನ್ನು ಸಂಗ್ರಹಿಸಬಹುದು ಅಂತಕ್ಕಂಥ 2 ಅಂಶಗಳನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ತೋಟಗಾರಿಕೆ ಮತ್ತು ಪುಷ್ಪ ಬೇಸಾಯಗಳು ಭಾರತೀಯ ರೈತರ ಅಭಿವೃದ್ಧಿಗೆ ಸಹಾಯ ಮಾಡಿವೆ, ಸಮರ್ಥಿಸಿರಿ ಅಂತಕ್ಕಂಥದ್ದು ನೋಡಿ. ಅಂದರೆ ತೋಟಗಾರಿಕೆ ಮತ್ತು ಪುಷ್ಪ ಬೇಸಾಯ ಭಾರತೀಯ ರೈತರ ಅಭಿವೃದ್ಧಿಗೆ ಸಹಾಯ ಮಾಡಿವೆ ಅನ್ನೋದು, ಅದು ಹೇಗೆ ಅನ್ನೋದನ್ನು ನಾವು ಸಮರ್ಥಿಸಬೇಕು. ಒಂದು, ಹೆಚ್ಚು ವಾಣಿಜ್ಯ ಮಾದರಿ ಬೆಳೆಗಳಾಗಿರ್ದವ, ಅಲ್ಪಾವಧಿ ಬೆಳೆಗಳಾಗಿವೆ, ಸರ್ಕಾರ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡ್ತಾ ಇದೆ, ಅಪಾರ ಪ್ರಗತಿಯನ್ನು ಸಾಧಿಸಿದೆ, ಜೊತೆಗೆ ರೈತರ ಆದಾಯ ವೃದ್ಧಿಸಲಿಕ್ಕೆ ಪೂರಕವಾಗಿದೆ ಅನ್ನೋದು ಸರಿಯಾದ ಅಂಶಗಳು ಅಂತ ನೋಡ್ತೀವಿ. ಮುಂದಿನ ಪ್ರಶ್ನೆ, ಹಸಿರು ಕ್ರಾಂತಿಯು ಹಲವಾರು ಅಂಶಗಳಿಂದ ಪ್ರಭಾವಿತವಾಗಿತ್ತು, ಸಮರ್ಥಿಸಿರಿ ಅಂತೇಳಿ. ಅಂದರೆ ಹಸಿರು ಕ್ರಾಂತಿಯು ಹಲವಾರು ಅಂಶಗಳಿಂದ ಪ್ರಭಾವಿತವಾಗಿತ್ತು, ಸಮರ್ಥಿಸಿರಿ ಅನ್ನೋದನ್ನು ನಾವು ನೋಡ್ತೀವಿ. ಯಾಕೆ ಅಂತಂದರೆ ಭಾರತದಲ್ಲಿ ತೀವ್ರತರವಾಗಿದ್ದಿರತಕ್ಕಂತಹ ಬರಗಾಲ,
ಆಹಾರ ಧಾನ್ಯಗಳ ಕೊರತೆಯಿಂದಾಗಿ ನಮಗೆ ಹೆಚ್ಚಿನ ಏನಪ್ಪ ಅಂತ ಉತ್ಪಾದನಾ ಅವಶ್ಯಕತೆ ಇತ್ತು. ಹೀಗಾಗಿ ಹಸಿರು ಕ್ರಾಂತಿಯ ಪ್ರಭಾವದ ಅವಶ್ಯಕತೆ ಇತ್ತು. ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಬೀಜಗಳು, ರಾಸಾಯನಿಕ ಗೊಬ್ಬರಗಳ ಬಳಕೆ, ಕ್ರಿಮಿನಾಶಕಗಳ ಬಳಕೆ, ನೀರಾವರಿ ಸೌಲಭ್ಯಗಳ ಬಳಕೆ, ಸಹಾಯಧನದ ವ್ಯವಸ್ಥೆ, ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಅಂತಕ್ಕಂಥದ್ದು, ಜೊತೆಗೆ ಉಗ್ರಾಣ ವ್ಯವಸ್ಥೆ, ಶೈತ್ಯಾಗಾರರ ವ್ಯವಸ್ಥೆಯನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಗ್ರಾಹಕರ ಸಂರಕ್ಷಣಾ ಕಾಯ್ದೆಯು ಗ್ರಾಹಕರ ಹಿತರಕ್ಷಣೆಯನ್ನು ಹೇಗೆ ಕಾಪಾಡುತ್ತದೆ ಅನ್ನೋದನ್ನು ನಾವು ನೋಡೋದಾದರೆ ನೋಡಿರಿ, ಗ್ರಾಹಕರ ಸಂರಕ್ಷಣಾ ಕಾಯ್ದೆಯು ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಮೊದಲ ಪ್ರಾಶಸ್ತ್ಯವನ್ನು ನೀಡುವುದು. ಗ್ರಾಹಕರ ಸಂರಕ್ಷಣಾ ಕಾಯ್ದೆಯು ಗ್ರಾಹಕರ ಹಿತರಕ್ಷಣೆಯನ್ನು ಹೇಗೆ ಕಾಪಾಡ್ತದೆ ಅಂತಂದರೆ, ಗ್ರಾಹಕರ ಸಂರಕ್ಷಣಾ ಕಾಯ್ದೆಯ ಮುಖಾಂತರ ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಏನಪ್ಪ ಅಂತಂದರೆ ಹೆಚ್ಚಿನ ಮೊದಲ ಪ್ರಾಶಸ್ತ್ಯವನ್ನು ಕೊಡ್ತದೆ. ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ತಪ್ಪಿಸುತ್ತದೆ. ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ತಪ್ಪಿಸುವುದು. ಮಾರುಕಟ್ಟೆಯಲ್ಲಿ ನಡೆಯಬಹುದಾದ ಅನುಚಿತ ವ್ಯವಹಾರ ಪದ್ಧತಿಗಳನ್ನು ತಡೆಗಟ್ಟುವುದು ಅನ್ನೋದು ನಾವು ಮೂರನೇ ಪಾಯಿಂಟನ್ನು ನೋಡ್ತೀವಿ. ಜೊತೆಗೆ ಮಾರುಕಟ್ಟೆಯಲ್ಲಿ ಗುಣಮಟ್ಟ ಅಂದರೆ ವಸ್ತುಗಳ ಗುಣಮಟ್ಟ ಆಗಿರ್ಬೋದು, ಅಳತೆಯಲ್ಲಿ ಆಗ್ತಕ್ಕಂಥ ಮೋಸ ಆಗಿರ್ಬೋದು, ತೂಕದಲ್ಲಿ ಆಗ್ತಕ್ಕಂಥ ಮೋಸ ಆಗಿರ್ಬೋದು, ಬೆಲೆಗಳಲ್ಲಿ ಇವೆಲ್ಲವುಗಳ ಮೇಲೆ ಈ ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಏನಪ್ಪ ಅಂತ ನಿಗಾ ವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಅಂಥೇಳಿ ನಾವು ನೋಡ್ತೀವಿ. ಜೊತೆಗೆ ಈ ಬಳಕೆದಾರರು ತಾವು ಖರೀದಿಸುವ ವಸ್ತು ಅಥವಾ ಸೇವೆಗಳಿಗೆ ತೊಂದರೆಗೆ ಒಳಗಾದಲ್ಲಿ ಅವರಿಗೆ ಸೂಕ್ತ ಪರಿಹಾರವನ್ನು ಕೊಡಿಸ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಮಾಡ್ತದೆ ಅಂತಕ್ಕಂಥದ್ದು. ಜೊತೆಗೆ ಗ್ರಾಹಕರ ಶಿಕ್ಷಣ ನೀಡುವ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದು. ಸರಕುಗಳ ಆಯ್ಕೆ ಹಕ್ಕು ಗ್ರಾಹಕರದಿರ್ತಕ್ಕಂಥದ್ದು ಅಂಥೇಳಿ ನಾವು ನೋಡ್ತೀವಿ. ಜೊತೆಗೆ ನೋಡಿರಿ, ಸರಕುಗಳ ಆಯ್ಕೆ ಹಕ್ಕು ಆಗಿರ್ಬೋದು, ಜೊತೆಗೆ ಸರಕುಗಳಿಗೆ ಮಾಹಿತಿ ಹಕ್ಕು ಆಗಿರ್ಬೋದು, ಗ್ರಾಹಕರ ಶೋಷಣೆ ವಿರುದ್ಧ ಹಕ್ಕಾಗಿರ್ಬೋದು, ಜೊತೆಗೆ ಈ ಮೋಸ ವಂಚನೆ ವಿರುದ್ಧದ ಹಕ್ಕುಗಳನ್ನು ನಾವು ನೋಡ್ತೀವಿ. ಜೊತೆಗೆ ಮೋಸ ವಂಚನೆ ವಿರುದ್ಧ ಹಕ್ಕುಗಳನ್ನು ನೀಡಿ ಗ್ರಾಹಕರ ಹಿತರಕ್ಷಣೆಯನ್ನು ಮಾಡ್ತದೆ ಅಂಥೇಳಿ ನಾವು ನೋಡ್ತೀವಿ. ಜೊತೆಗೆ 3 ಅಂಕದ ಪ್ರಶ್ನೆಗಳಿಗೆ ಏನಪ್ಪ ಅಂತಂದರೆ ಮಿನಿಮಮ್ 6 ಪಾಯಿಂಟ್, ಸರಿಯಾದ 6 ಪಾಯಿಂಟ್ ಇರಬೇಕಾಗ್ತದೆ. ಹೆಚ್ಚು ಕಡಿಮೆ 7 ಪಾಯಿಂಟ್ಗಳನ್ನ ಬರೆದ್ರೆ ಉತ್ತಮ ಅಂತಕ್ಕಂಥದ್ದು. ಪ್ರಶ್ನೆ ಏನು ನೋಡಿರಿ, ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಲಿಕ್ಕೆ ಕಾರಣವಾದ ಅಂಶಗಳು ಅಂಥೇಳಿ ನಾವು ನೋಡ್ತೀವಿ. ಬ್ಲೂ ಪ್ರಿಂಟ್ ಅನ್ನು ನೋಡಿದಾಗ ವಿಶೇಷವಾಗಿ ಮೊದಲನೇ ಅಧ್ಯಾಯಕ್ಕೆ 3 ಅಂಕದ ಪ್ರಶ್ನೆ ಒಂದು ಇರ್ತಕ್ಕಂಥದ್ದು. ಸಾಧ್ಯ ಆದರೆ ಬ್ಲೂ ಪ್ರಿಂಟನ್ನು ನೋಡಿರಿ. ನಾನು ಮುಂದಿನ ಸಂಚಿಕೆಯಲ್ಲಿ ಒಂದು ಬಾರಿ ಬ್ಲೂ ಪ್ರಿಂಟನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಅದು 2025-26ನೇ ಶೈಕ್ಷಣಿಕ ಸಾಲಿಗೆ ಸಂಬಂಧಪಟ್ಟ ಹಾಗೆ ನೋಡಿರಿ. ಹೊಸ ಜಲಮಾರ್ಗವನ್ನು ಕಂಡುಹಿಡಲಿಕ್ಕೆ ಕಾರಣವಾದ ಅಂಶಗಳು ಅಂಥೇಳಿ ಅದಕ್ಕೆ ಸಂಬಂಧಪಟ್ಟಂಗೆ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಟರ್ಕರು ಏನಪ್ಪ ಅಂತ ವಶಪಡಿಸಿಕೊಂಡಿದ್ದು ಮೊದಲನೇ ಕಾರಣ. ಯಾಕಂದರೆ ಆ ಮಾರ್ಗವಾಗಿ ಅರಬರು ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಭಾರತ ಅಂದರೆ ಒಟ್ಟಾರೆಯಾಗಿ ಪೂರ್ವದ ರಾಷ್ಟ್ರಗಳದ್ದು ಏನಪ್ಪ ಅಂತಂದರೆ ಸಾಂಬಾರು ಪದಾರ್ಥಗಳನ್ನ ಒಯ್ತಾಯಿದ್ರು. ಅಲ್ಲಿಂದ ಏನಪ್ಪ ಅಂತಂದರೆ ಇಟ್ಲಿ ವರ್ತಕರು ಒಯ್ತಾಯಿದ್ರು. ಹೀಗಾಗಿ ಈ ಅರಬ್ ವರ್ತಕರ ಏನು ಮಾರ್ಗ ಐತಿಲ್ಲ ಆ ಮಾರ್ಗವನ್ನು ಟರ್ಕರು ಕಾನ್ಸ್ಟಾಂಟಿನೋಪಲ್ನ ವಶಪಡಿಸಿಕೊಂಡ ಪರಿಣಾಮವಾಗಿ ಅವರಿಗೆ ಆ ಮಾರ್ಗ ಲಾಭದಾಯಕವಾಗಿ ಆಗದೆ ಅಥವಾ ಅನಿಸದೇ ಇದ್ದಾಗ ಆ ಮಾರ್ಗ ಇನ್ನು ಮುಂದೆ ಏನಪ್ಪ ಅಂತ ಹೆಚ್ಚಿನ ತೆರಿಗೆ ಪಡೆದು ಪರಿಣಾಮವಾಗಿ ಲಾಭದಾಯಕವಾದ ಮಾರ್ಗವಾಗದೇ ಇದ್ದಾಗ ಈ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ಈ ಇಟಲಿ ವರ್ತಕರು ಕಾನ್ಸ್ಟಾಂಟಿನೋಪಲ್ ನಗರದಿಂದ ಈ ಯುರೋಪಿಗೆ ಹೋಗಿ ಏನಪ್ಪ ಅಂತಂದರೆ ಆ ಮಸಾಲೆ ಪದಾರ್ಥಗಳನ್ನ ಮಾರಾಟ ಮಾಡ್ತಾ ಇದ್ದಾರಲ್ಲ, ಅಲ್ಲಿ ಯುರೋಪಿಯನ್ನರು ಇಟಲಿ ವರ್ತಕರ ವ್ಯಾಪಾರಿ ಏಕಸ್ವಾಮ್ಯವನ್ನು ಮುರಿಬೇಕು ಅಂತಕ್ಕಂಥದ್ದು ಆಲೋಚನೆಯಲ್ಲಿದ್ದರು. ಹೀಗಾಗಿ ಅನೇಕ ಅಂಶಗಳಲ್ಲಿ ಇದು ಆಟೋಮನ್ ಟರ್ಕರು ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ್ರು ಅನ್ನೋದು ಒಂದನೇದು ಪಾಯಿಂಟ್ ಸರಿಯಾಗಿದ್ದಿರ್ತಕ್ಕಂಥ. ಎರಡನೇದು, ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಒಳಗಾಗ್ತವೆ. ಪರಿಣಾಮವಾಗಿ ಅವ್ರು ಏನು ಮಾಡಿದರು ಅಂತಂದರೆ ಅವರು ಹತೋಟಿಗೆ ಹೋದಾಗ ಅದರ ಮೇಲೆ ತೀವ್ರತರವಾಗಿದ್ದಿರ್ತಕ್ಕಂಥ ತೆರಿಗೆಯನ್ನು ವಿಧಿಸಲಿಕ್ಕೆ ಪ್ರಾರಂಭಿಸಿದರು. ಇದರಿಂದಾಗಿ ವರ್ತಕರಿಗೆ ವ್ಯಾಪಾರದ ಲಾಭದಾಯಕವಾಗಲಿಲ್ಲ. ಯಾಕಂದರೆ ಈ ಕಡೆ ಇಟಲಿ ವರ್ತಕರಿಗೂ ಆಗಲಿಲ್ಲ, ಈ ಕಡೆ ಅರಬ್ ವರ್ತಕರಿಗೂ ಅದರಿಂದ ಏನಪ್ಪ ಅಂತ ಲಾಭದಾಯಕವಾಗಿ ಪರಿಗಣಿಸಲಿಲ್ಲ. ಇದೇ ಸಂದರ್ಭದಲ್ಲಿ ಯುರೋಪಿನ ಏನು ರಾಜರಿದ್ರಲ್ಲ, ನಾವಿಕರಿಗೆ ನೀಡಿರ್ತಕ್ಕಂಥ ಪ್ರೋತ್ಸಾಹ, ಆವಾಗ ಈ ನಾವಿಕರು ಹೊಸ ಜಲಮಾರ್ಗವನ್ನು ಶೋಧನೆ ಮಾಡಲಿಕ್ಕೆ ಸಹಾಯಕವಾಗಿದ್ದಿರ್ತಕ್ಕಂಥ ವೈಜ್ಞಾನಿಕ ಉಪಕರಣಗಳು, ದಿಕ್ಸೂಚಿ, ಅಸ್ಟ್ರೋಲೋಬ, ಸಿಡಿಮದ್ದು ಮೊದಲಾದವುಗಳು ಅವರಿಗೆ ಸಹಾಯಕವಾದವು. ಹೀಗಾಗಿ ಈ ಎಲ್ಲ ಅಂಶಗಳಿಂದ ಏನಾಯಿತು ಅಂತಂದರೆ ಈ ಎಲ್ಲ ಅಂಶಗಳು ಈ ಹೊಸ ಜಲಮಾರ್ಗವನ್ನು ಕಂಡುಹಿಡಲಿಕ್ಕೆ ಸಹಾಯಕ ಆದವು ಅಂಥೇಳಿ ನಾವು ನೋಡ್ತೀವಿ. ಅಥವಾ ಅಂತಕ್ಕಂಥ ಪ್ರಶ್ನೆ ಇನ್ನೊಂದು ನೋಡಿರಿ. ಬ್ರಿಟಿಷರು ಭೂಕಂದಾಯ ಪದ್ಧತಿಯಿಂದ ಭಾರತೀಯ ರೈತರ ಮೇಲಾದ ಪರಿಣಾಮಗಳನ್ನು ವಿವರಿಸಿರಿ ಅಂತಕ್ಕಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಬ್ರಿಟಿಷರು ಏನು ಜಾರಿಗೆ ತಂದಿರತಕ್ಕಂಥ ಭೂಕಂದಾಯ ಪದ್ಧತಿ ಇತ್ತಲ್ಲ, ಆ ಭೂಕಂದಾಯ ಪದ್ಧತಿಯಿಂದ ಭಾರತದ ರೈತರ ಮೇಲಾದ ಪರಿಣಾಮಗಳೇನಾದವು, ನೆಗೆಟಿವ್ ಆಯಿತಾ ಪಾಸಿಟಿವ್ ಆಯಿತಾ ಅಂತಕ್ಕಂಥ, ಧನಾತ್ಮಕನ ಋಣಾತ್ಮಕ ಅಂತೇಳಿ ನೋಡಿದಾಗ ಆಲ್ಮೋಸ್ಟ್ ಏನಪ್ಪ ಅಂತಂದರೆ ಅವೆಲ್ಲವೂ
ಈ ಋಣಾತ್ಮಕವಾಗಿರೋದನ್ನು ನಾವು ನೋಡ್ತೀವಿ, ನೆಗೆಟಿವ್ ಆಗಿದ್ದಿರ್ತಕ್ಕಂಥದ್ದನ್ನು ನೋಡ್ತೀವಿ. ನೋಡಿ, ರೈತರನ್ನು ಶೋಷಿಸ್ತಕ್ಕಂಥ ಹೊಸ ಜಮೀನ್ದಾರಿ ಮಾರ್ಗವನ್ನು ಸೃಷ್ಟಿಸಿತು ಅಂತಕ್ಕಂಥದ್ದು. ರೈತರು ವಿವಿಧ ಬಗೆಯ ಸಂಕಷ್ಟಗಳಿಗೆ ಒಳಗಾದರು ಅಂತಕ್ಕಂಥದ್ದು. ಯಾಕೆಂತಂದರೆ ಹೊಸದಾಗಿ ಬಂದಿರತಕ್ಕಂಥ ಜಮೀನ್ದಾರರು ಬ್ರಿಟಿಷರು ಹೇರಿರ್ತಕ್ಕಂಥ ತೆರಿಗೆ ಜೊತೆಗೆ ತಮಗೆ ಬೇಕಾದ ಲಾಭದಾಯಕ ಹೆಚ್ಚಿನ ತೆರಿಗೆಯನ್ನು ಸಂಗ್ರಹ ಮಾಡ್ತಾಯಿದ್ರು, ಜೊತೆಗೆ ರೈತರನ್ನು ಶೋಷಣೆಗೆ ಒಳಪಡಿಸ್ತಾಯಿದ್ರು. ಹೀಗಾಗಿ ಭೂಮಿ ಮಾರಾಟದ ವಸ್ತು ಆಯಿತು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ್ಯಕ್ಚುಲಿ ಭೂಮಿಯನ್ನು ಮಾರಾಟ ಮಾಡಬಹುದು ಅಂತಕ್ಕಂಥದ್ದು ಕಲಿಸಿಕೊಟ್ಟವರೇ ಮೊದಲ ಬಾರಿಗೆ ಭಾರತೀಯರಿಗೆ ಬ್ರಿಟಿಷರು ಅಂಥೇಳಿ ನಾವು ನೋಡ್ತೀವಿ. ಅನೇಕ ಜಮೀನ್ದಾರರು ಕೂಡ ಭೂ ಕಂದಾಯವನ್ನು ಸಲ್ಲಿಸಲಿಕ್ಕೆ ಭೂಮಿಯನ್ನು ಪರಭಾರೆ ಮಾಡಿದರು. ಪರಭಾರೆ ಅಂತಂದ್ರೆ ನಾವು ಭಾಷೆಯಲ್ಲಿ ಹೇಳ್ತೀವಿ ಅಡಮಾನ ಇಡುವುದು ಅಂಥೇಳಿ, ಅಂದರೆ ಅಡವಿಟ್ಟು ಏನಪ್ಪ ಅಂತಂದರೆ ಹಣವನ್ನು ತೆಗೆದುಕೊಳ್ತಕ್ಕಂಥ ವ್ಯವಸ್ಥೆ. ಭೂಮಿಯನ್ನು ಸ್ವತಃ ಜಮೀನ್ದಾರರೇ ಕೆಲವೊಂದು ಜನ ಬ್ರಿಟಿಷರಿಗೆ ಹಣವನ್ನು ಕಟ್ಟಲಿಕ್ಕೆ ಆಗದೇ ಇದ್ದಾಗ ಅವರು ಭೂಮಿಯನ್ನು ಅಡವಿಡ್ತಕ್ಕಂಥ ಪರಿಸ್ಥಿತಿ ಬಂತು. ಕೃಷಿ ಕ್ಷೇತ್ರ ವಾಣಿಜ್ಯೀಕರಣಗೊಂಡಿತು ಅಂತಕ್ಕಂಥದ್ದು. ಅಂದರೆ ಕೇವಲ ಆಹಾರ ಬೆಳೆಗೆ ಸೀಮಿತವಾಗಿದ್ದಿರತಕ್ಕಂತಹ ಭೂಮಿ ಈಗ ಬ್ರಿಟಿಷರು ತಮ್ಮ ಕೈಗಾರಿಕೆಗಳಿಗೆ ಬೇಕಾಗಿದ್ದಿರತಕ್ಕಂತಹ ಕೆಲವೊಂದು ವಿಶೇಷ ವಾಣಿಜ್ಯ ಬೆಳೆಗಳನ್ನು ಬೆಳಲಿಕ್ಕೆ ಪ್ರಾರಂಭಿಸಿದರು, ಆಜ್ಞೆಯನ್ನು ಮಾಡಲಿಕ್ಕೆ ಪ್ರಾರಂಭಿಸಿದರು. ಹೀಗಾಗಿ ಕೃಷಿ ಕ್ಷೇತ್ರ ವಾಣಿಜ್ಯೀಕರಣಗೊಂಡಿತು ಅಂತಕ್ಕಂಥದ್ದು. ಹಣದ ಲೇವಾದೇವಿಗಾರರು ಏನಾದರೂ ಅಂತಂದರೆ ಬಲಿಷ್ಠರಾದರು, ಅಂದರೆ ಹೆಚ್ಚಿನ ಮಟ್ಟದ ಬಡ್ಡಿಯ ರೂಪದಲ್ಲಿ ಹಣವನ್ನು ನೀಡೋದ್ರ ಮುಖಾಂತರ ಅವರು ಈ ಹಣದ ಲೇವಾದೇವಿಗಾರರು ಇನ್ನೂ ಏನಪ್ಪ ಅಂತಂದರೆ ಹಣವಂತರಾದರು, ಬಲಿಷ್ಠರಾದರು ಅಂಥೇಳಿ ನಾವು ನೋಡ್ತೀವಿ. ಜೊತೆಗೆ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸಾಯುವಂತಾದರು. ಅಂದರೆ ಒಬ್ಬ ರೈತ ಆತ ಹುಟ್ಟಬೇಕಾದ್ರೆ ಆತನ ತಂದೆ ಸಾಲದಲ್ಲಿದ್ದಿರ್ತಾನೆ, ಬೆಳಿಬೇಕಾದ್ರೆ ತಾನೂ ಸಾಲ ಮಾಡ್ತಾನೆ, ಜೊತೆಗೆ ತಾನು ಸಾಯುವ ಹೊತ್ತಿಗೂ ಏನಪ್ಪ ಅಂತಂದರೆ ಆತ ಸಾಲದಲ್ಲೇ ಇದ್ದಿರ್ತಾನೆ. ಅಷ್ಟರ ಮಟ್ಟಿಗೆ ಏನಪ್ಪ ಅಂತಂದರೆ ರೈತರ ಜೀವನ ಶೋಚನೀಯವಾಗಿತ್ತು ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ನೋಡ್ರಿ. ಅರಣ್ಯಗಳು ನಮಗೆ ಹಾಗೂ ಪರಿಸರಕ್ಕೆ ಅತ್ಯಂತ ಉಪಯುಕ್ತವಾಗಿದೆ. ಹೌದು, ಅದು ಹೇಗೆ ಅನ್ನೋದನ್ನು ನಾವು ಇದಕ್ಕೆ ಉತ್ತರವನ್ನು ನೀಡಬೇಕು. ನೋಡಿರಿ, ಅರಣ್ಯಗಳು ಶುದ್ಧ ವಾಯುವನ್ನು, ಶುದ್ಧ ಗಾಳಿಯನ್ನು ನೀಡ್ತಾವೆ, ಆಹಾರವನ್ನು ನೀಡ್ತಾವೆ, ಮೇವನ್ನು ನೀಡ್ತಾವೆ. ದನ ಪ್ರಾಣಿಗಳಿಗೆ ಮೇವನ್ನು ನೀಡ್ತಾವೆ, ನಮಗೆ ಆಹಾರ, ಶುದ್ಧ ವಾತಾವರಣ ನೀಡ್ತಾವೆ. ಉತ್ತಮ ಮಳೆ ತರಲಿಕ್ಕೆ ಏನಪ್ಪ ಅಂತಂದ್ರೆ ಸಹಕಾರಿ ಆಗ್ತಾವೆ, ಮಣ್ಣಿನ ಸವೆತವನ್ನು ನಿಯಂತ್ರಿಸ್ತಾವೆ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿದ್ದಾವೆ, ಔಷಧಿ ಸಸ್ಯಗಳ ಆಗರವಾಗ್ಯಾವ, ಪ್ರವಾಸಿಗರನ್ನು ಆಕರ್ಷಿಸ್ತಾವೆ, ಉದ್ಯೋಗಾವಕಾಶಗಳನ್ನು ಒದಗಿಸ್ತಾವೆ, ಜೈವಿಕ ಪರಿಸರ ಸಮತೋಲನವನ್ನು ಕಾಪಾಡ್ತಾವೆ ಅನ್ನೋದು ಸರಿಯಾದ ಉತ್ತರ. ಯಾರಿಗೆ ಸ್ಲೋ ಅನಿಸ್ತಾ ಇತ್ತು ಅಂತಂದರೆ ನೀವು ಸ್ಪೀಡನ್ನು ಇಟ್ಕೊಂಡು 1.5 ಇಟ್ಕೊಂಡು ವಿಡಿಯೋನ ವೀಕ್ಷಣೆ ಮಾಡಬಹುದು. ನೋಡಿರಿ, ಮುಂದಿನ ಪ್ರಶ್ನೆ ಅಥವಾ ಪ್ರಶ್ನೆ, ದೂರ ಸಂವೇದಿ ತಂತ್ರಜ್ಞಾನವು ಇಂದು ಅತ್ಯಂತ ಅವಶ್ಯಕವಾಗಿದೆ ಅಂತಕ್ಕಂಥ ಪ್ರಶ್ನೆ ರೀ. ದೂರ ಸಂವೇದಿ ತಂತ್ರಜ್ಞಾನ ಇಂದು ಅತ್ಯಂತ ಅವಶ್ಯಕವಾಗಿದೆ, ಹೇಗೆ ಅಂತಕ್ಕಂಥದ್ದು ನೋಡಿರಿ. ಆ ಕಾಲದ ಅವಧಿಯಲ್ಲಿನ ನೈಜ ಸ್ಪಷ್ಟ ಮಾಹಿತಿ ದೊರೆಯುವುದು. ದೂರ ಸಂವೇದಿಯಿಂದಾಗಿ ಆ ಕಾಲದ ಟೈಮ್ ಏನೈತಲ್ಲ, ಅವಧಿ ಐತಲ್ಲ, ಆ ಅವಧಿಯಲ್ಲಿನ ನೈಜ ಅಂದರೆ ನಿಖರತೆ, ಸತ್ಯ ಅಂಥೇಳಿ ಏನು ಕರಿತೀವಲ್ಲ, ಮತ್ತು ಸ್ಪಷ್ಟ ಮಾಹಿತಿಯನ್ನು ದೊರಕಲಿಕ್ಕೆ ಈ ದೂರ ಸಂವೇದಿ ತಂತ್ರಜ್ಞಾನ ಸಹಕಾರಿ ಆಗ್ತದೆ. ಎರಡನೇದು, ಇದರಿಂದ ಪಡಿತಕ್ಕಂಥ ಮಾಹಿತಿಯನ್ನು ಸುಲಭವಾಗಿ ಕಂಪ್ಯೂಟರ್ಗಳಿಂದ ವಿಶ್ಲೇಷಣೆ ಮಾಡ್ಬೋದು. ಕಡಿಮೆ ವೆಚ್ಚದ ಮಾಹಿತಿಯ ಸಂಗ್ರಹಣೆಯ ವಿಧಾನವಾಗೈತಿ. ಹವಾಮಾನ ವೈಪರೀತ್ಯದಿಂದಲೂ ಏನಪ್ಪ ಅಂತಂದ್ರೆ ಚಿತ್ರವನ್ನು ಪಡಿಬಹುದು. ನೈಸರ್ಗಿಕ ವಿಕೋಪಗಳ ಪ್ರಭಾವದ ಪ್ರದೇಶ, ಅನಾಹುತಗಳ ತೀವ್ರತೆಯ ಅಧ್ಯಯನಕ್ಕೆ ಉಪಯುಕ್ತವಾಗಿದೆ. ಭೂಬಳಕೆ, ಅರಣ್ಯ, ಜಲರಾಶಿ, ವಸತಿ, ಬೆಳೆ ಹಂಚಿಕೆ ಮುಂತಾದವುಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿಕ್ಕೆ ನೈಸರ್ಗಿಕ ಸಂಪನ್ಮೂಲಗಳ ವಿಶ್ಲೇಷಣೆಯಲ್ಲಿ ಅಗತ್ಯ ಅಂಥೇಳಿ ನಾವು ನೋಡ್ತೀವಿ. ಗ್ರಾಮೀಣ ಭಾರತದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ವಿವರಿಸಿರಿ ಅಂತಕ್ಕಂತಹ ಪ್ರಶ್ನೆ ರೀ. ಗ್ರಾಮೀಣ ಭಾರತದಲ್ಲಿ ಆರ್ಥಿಕ ವ್ಯವಸ್ಥೆಯನ್ನು ವಿವರಿಸಿರಿ ಅಂತಕ್ಕಂಥದ್ದು. ಗ್ರಾಮೀಣ ಭಾರತದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ವಿವರಿಸಿರಿ. ಗ್ರಾಮೀಣ ಭಾಗದಾಗ ಹೆಂಗಿದ್ದಿರ್ತದೆ, ಗೃಹ ಕೈಗಾರಿಕೆಗಳು ಕಣ್ಮರೆಯಾಗುತ್ತಿವೆ. ಯಾಕೆ ಅಂತಂದರೆ ಗ್ರಾಮೀಣ ಭಾಗದಲ್ಲಿದ್ದಿರ್ತಕ್ಕಂಥ ಗುಡಿ ಕೈಗಾರಿಕೆಗಳು ಅಥವಾ ಗೃಹ ಕೈಗಾರಿಕೆಗಳು ಇತ್ತೀಚೆಗೆ ಏನಪ್ಪ ಅಂತ ಕಣ್ಮರೆ ಆಗ್ತಾ ಇದ್ದಾವೆ. ಅದರಿಂದ ಉತ್ಪಾದನೆ ಆಗ್ತಕ್ಕಂಥ ವಸ್ತುಗಳು ಪ್ರೆಸೆಂಟ್ ಆಧುನಿಕ ಜೀವನ ಶೈಲಿಗೆ ಅವು ಏನಪ್ಪ ಅಂತಂದರೆ ಜನರಿಗೆ ಇಷ್ಟವಾಗದೇ ಇದ್ದ ಕಾರಣ, ಅವುಗಳಿಗೆ ಬೇಕಾಗಿದ್ದಿರತಕ್ಕಂತಹ ಸೌಲಭ್ಯಗಳಾಗಿರ್ಬೋದು ಸಿಗದೇ ಕಾರಣ ಅವು ಗೃಹ ಕೈಗಾರಿಕೆಗಳು ಕಣ್ಮರೆ ಆಗ್ತಾ ಇದ್ದಾವೆ ಅಂತ ನೋಡ್ತೀವಿ. ಮತ್ತು ಅದಕ್ಕೆ ಪರ್ಯಾಯವಾಗಿ ಏನಪ್ಪ ಅಂತಂದರೆ ವಸ್ತುಗಳು ದೊಡ್ಡ ಮಟ್ಟದ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಆಗೋದರಿಂದಾಗಿ ಅವು ಕಣ್ಮರೆ ಆಗ್ತಾಯಿದ್ದಾವೆ. ಇನ್ನು ಗ್ರಾಮೀಣ ಜನರ ಆರ್ಥಿಕ ಸ್ಥಿತಿ ಉತ್ತಮವಾಗಿಲ್ಲ. ಯಾಕೆ ಅಂತಂದರೆ ಗ್ರಾಮೀಣ ಭಾಗದ ಆಲ್ಮೋಸ್ಟ್ ಏನಪ್ಪ ಅಂತಂದರೆ ಜನರು ಎಲ್ಲರೂ ಈ ಕೃಷಿಕರಾಗಿರೋದರಿಂದ ಕೃಷಿ ವ್ಯವಸ್ಥೆಯು ನಮ್ಮ ಇಡೀ ಭಾರತದ 3 ವಲಯಗಳಲ್ಲಿ ಒಂದು ಕಾಲದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದಿರ್ತಕ್ಕಂತಹ ಕೃಷಿ ವಲಯ ಈಗ 3ನೇ ಸ್ಥಾನದಲ್ಲಿ ಬರೋದರಿಂದ ಹೀಗಾಗಿ ಅವರ ಆರ್ಥಿಕ ಜೀವನ ಉತ್ತಮವಾಗಿಲ್ಲ ಅಂತೇಳಿ ನಾವು ನೋಡ್ತೀವಿ. ಇದು ಆರ್ಥಿಕ ಸ್ಥಿತಿ ಉತ್ತಮವಾಗಿಲ್ಲ ಅಂತಂದ್ರೆ ಮುಂದಿನ ಆಟೋಮೆಟಿಕ್ ಅವರು ಬಡವರಾಗಿದ್ದಿರ್ತಾರೆ, ಬಡತನ ಹೆಚ್ಚಾಗ್ತದೆ. ಉದ್ಯೋಗ ಅವಕಾಶಗಳು ಗ್ರಾಮೀಣ ಭಾಗದ ಕಡಿಮೆ ಇದಾವೆ.
ಆದಾಯ ತುಂಬ ಕಡಿಮೆ ಇರ್ತಕ್ಕಂಥ ನೋಡ್ತೀವಿ. ಅನಕ್ಷರತೆ ಎದ್ದು ಕಾಣ್ತಾ ಇದೆ, ಅಪೌಷ್ಟಿಕತೆ ಕಂಡು ಬರ್ತಾ ಇದೆ, ಮೂಲಭೂತ ಸೌಕರ್ಯಗಳ ಕೊರತೆಯೂ ಕೂಡ ಏನಪ್ಪ ಅಂತಂದರೆ ಕಂಡು ಬರ್ತಾ ಇದೆ. ಕೇಂದ್ರ ಸರ್ಕಾರದ ತೆರಿಗೆತರ ಆದಾಯದ ಮೂಲಗಳನ್ನು ವಿವರಿಸಿರಿ ಅಂಥೇಳಿ ನಾವು ನೋಡ್ತೀವಿ. ತೆರಿಗೆತರ ಆದಾಯದ ಮೂಲಗಳನ್ನು ವಿವರಿಸಿರಿ ಅಂಥೇಳಿ ನಾವು ನೋಡ್ತೀವಿ. ಕೇಂದ್ರ ಸರ್ಕಾರದ ತೆರಿಗೆತರ ಆದಾಯದ ಮೂಲಗಳು ಅಂಥೇಳಿ 3 ಅಂಕದಲ್ಲಿ ಇದನ್ನು ಕೇಳಿದ್ದಾರೆ. ಆ್ಯಕ್ಚುಲಿ ಬ್ಲೂ ಪ್ರಿಂಟದಲ್ಲಿ 1 ಅಂಕಕ್ಕೆ ಮಾತ್ರ ಇದನ್ನು ಕೇಳಲಾಗ್ತದೆ ಅಂಥೇಳಿ ಕೇಳಿದರೂ ಕೂಡ ಈ ಮಾದರಿ ಉತ್ತರ ಪತ್ರಿಕೆಯಲ್ಲಿ 3 ಅಂಕದ ಕೇಳಿದ್ದಾರೆ. ಸ್ವಲ್ಪ ಇದನ್ನು ವಿಚಾರ ಮಾಡಬೇಕಾಗಿದ್ದಿರ್ತಕ್ಕಂಥದ್ದು. ನೋಡಿರಿ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸಿದ್ದಿರ್ತಕ್ಕಂಥ ನಿವ್ವಳ ಲಾಭ ಸರ್ಕಾರದ ತೆರಿಗೆತರ ಆದಾಯ ಅಂದರೆ ಯಾವುದೇ ಒಂದು ವಿಷಯಕ್ಕೆ ಅಥವಾ ಯಾವುದೇ ಒಂದು ವಸ್ತುವಿನ ಮೇಲೆ ತೆರಿಗೆಯನ್ನು ಭರಿಸದೆ ಅದು ಸರ್ಕಾರಕ್ಕೆ ಬರ್ತಕ್ಕಂತಹ ಆದಾಯ ಇತ್ತು ಅಂತಂದ್ರೆ ಅದು ತೆರಿಗೆತರ ಆದಾಯ ಅಂಥೇಳಿ ನಾವು ಕರಿತೀವಿ. ಹೀಗಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸಿದಿರ್ತಕ್ಕಂಥ ಲಾಭ ತೆರಿಗೆತರ ಮೂಲ ಅಂತ ನೋಡ್ತೀವಿ. ಎರಡನೇದು, ಭಾರತೀಯ ರೈಲ್ವೆ ಗಳಿಸಿದಿರ್ತಕ್ಕಂತಹ ನಿವ್ವಳ ಲಾಭ ತೆರಿಗೆತರ. ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರ್ತಕ್ಕಂಥ ಆದಾಯ ತೆರಿಗೆತರ. ಸಾರ್ವಜನಿಕ ಉದ್ಯಮಗಳು ಗಳಿಸಿದಿರ್ತಕ್ಕಂಥ ಆದಾಯ ತೆರಿಗೆತರ. ನಾಣ್ಯ ಮತ್ತು ಟಂಕಶಾಲೆಯಿಂದ ಬರ್ತಕ್ಕಂಥ ಆದಾಯವನ್ನು ನಾವು ತೆರಿಗೆತರ ಆದಾಯದ ಮೂಲ ಅಂತ ಕರಿತೀವಿ. ವಿವಿಧ ರೀತಿಯ ಶುಲ್ಕಗಳು, ದಂಡಗಳಿಂದ ಬರ್ತಕ್ಕಂಥವು ಅವುಗಳು ಕೂಡ ತೆರಿಗೆತರ ಆದಾಯ ಅಂಥೇಳಿ ನಾವು ನೋಡ್ತೀವಿ. ಅಂಚೆ ಕಚೇರಿಗಳು ನಡೆಸುವ ಆರ್ಥಿಕ ವ್ಯವಹಾರಗಳಾವುವು ಅಂಥೇಳಿ ನಾವು ನೋಡ್ತೀವಿ. ಅಂಚೆ ಕಚೇರಿಗಳು ನಡೆಸುವ ಆರ್ಥಿಕ ವ್ಯವಹಾರಗಳು ಯಾವುವು ಅಂಥೇಳಿ ನಾವು ನೋಡಿದಾಗ ಅದಕ್ಕೆ ಸರಿಯಾದ ಉತ್ತರ ರಾಷ್ಟ್ರೀಯ ಉಳಿತಾಯ ಪತ್ರಗಳು ನೀಡ್ತಾವೆ, ಅಂಚೆ ಉಳಿತಾಯ ಖಾತೆಗಳನ್ನು ಆರಂಭಿಸಿದಾವೆ, ಕಿಸಾನ್ ವಿಕಾಸ ಪತ್ರಗಳನ್ನು ನೀಡ್ತಾವೆ, ಅಂಚೆ ವಿಮೆ ಯೋಜನೆಯನ್ನು ಪ್ರಾರಂಭಿಸಿದ, ನಿವೃತ್ತಿ ವೇತನ ಯೋಜನೆ ಹಣವನ್ನು ವರ್ಗಾಯಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಅಥವಾ ಅಂಥೇಳಿ ಪ್ರಶ್ನೆ 3 ಅಂಕಕ್ಕೆ ನೋಡಿರಿ, ಇಲ್ಲಿ ಕೊಟ್ಟಿದ್ದಾರೆ. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಗಳು ವಹಿಸುವ ಪಾತ್ರವೇನು ಅಂಥೇಳಿ ನಾವು ನೋಡ್ತೀವಿ. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಗಳು ವಹಿಸುವ ಪಾತ್ರ ಅಂಥೇಳಿ 3 ಅಂಕದಾಗ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಜನರ ಉಳಿತಾಯವನ್ನು ಬಂಡವಾಳ ರೂಪದಲ್ಲಿ ಸಂಗ್ರಹಿಸ್ತಕ್ಕಂಥದ್ದು, ಉದ್ಯೋಗಗಳನ್ನು ಒದಗಿಸ್ತಾರೆ, ದೇಶದ ಆದಾಯ ಮತ್ತು ತಲಾವರಮಾನವನ್ನು ಹೆಚ್ಚಿಸ್ತಾರೆ, ಮಾರುಕಟ್ಟೆಯನ್ನು ಅಭಿವೃದ್ಧಿಪಡಿಸ್ತಾರೆ, ಉತ್ತಮ ವಸ್ತುಗಳನ್ನು ಕಡಿಮೆ ದರದಲ್ಲಿ ಒದಗಿಸ್ತಾರೆ, ಜನರ ಜೀವನ ಮಟ್ಟವನ್ನು ಉತ್ತಮಗೊಳಿಸಲಿಕ್ಕೆ ಶ್ರಮಿಸ್ತಾರೆ, ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸ್ತಾರೆ, ಸಮಾಜದ ಏಳಿಗೆಗೆ ಸಹಾಯ ಮಾಡ್ತಾರೆ, ದೇಶದ ರಫ್ತು ವ್ಯಾಪಾರವನ್ನು ಹೆಚ್ಚಿಸ್ತಾರೆ, ಪ್ರಾಂತೀಯ ತಾರತಮ್ಯಗಳನ್ನು ನಿವಾರಿಸ್ತಾರೆ. ಅಂದರೆ ಎಲ್ಲ ನಗರಗಳಲ್ಲಿ ಮಾತ್ರ ಕೇಂದ್ರೀಕೃತವಾಗಿದ್ದಿರ್ತಕ್ಕಂಥ ಕೈಗಾರಿಕೆಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ ಕೈಗಾರಿಕೆಗಳನ್ನ ಪ್ರಾರಂಭಿಸೋದ್ರ ಮುಖಾಂತರ ಈ ಪ್ರಾಂತೀಯ ತಾರತಮ್ಯವನ್ನು ನಿವಾರಿಸ್ತಾರೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ನೋಡ್ರಿ, ಶ್ರೀನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ, ಶ್ರೀನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಅಂತಕ್ಕಂತಹ ಜಾರಿಗೆ ತಂದ ಸುಧಾರಣಾ ಕ್ರಮಗಳಾವುವು ಅಂಥೇಳಿ. ಶ್ರೀನಾರಾಯಣ ಗುರು ಅವರು ಕಟ್ಟಿರ್ತಕ್ಕಂಥ ಧರ್ಮ ಪರಿಪಾಲನಾ ಯೋಗಂ ಏನಪ್ಪ ಅಂತ ಸಂಸ್ಥೆಯು ಜಾರಿಗೆ ತಂದ ಸುಧಾರಣಾ ಕ್ರಮಗಳು ಯಾವ ನೋಡಿದಾಗ ವಿಶೇಷವಾಗಿ ಈ ಹಿಂದುಳಿದ ಮತ್ತು ಶೋಷಣೆಗೆ ಒಳಗಾಗಿದ್ದಿರ್ತಕ್ಕಂಥ ಸಮುದಾಯಗಳ ಸಬಲೀಕರಣಕ್ಕಾಗಿ ಹುಟ್ಟಿಕೊಂಡಿರ್ತಕ್ಕಂತಹ ಸಂಸ್ಥೆಯಾಗಿತ್ತು. ಹೀಗಾಗಿ ಒಂದನೇದು ಹಿಂದುಳಿದ ಮತ್ತು ಶೋಷಣೆ ಒಳಗಾಗದ ಸಮುದಾಯಗಳ ಸಬಲೀಕರಣದ ಗುರಿ ಅಂದರೆ ಅದನ್ನು ಸಬಲರನ್ನಾಗಿ ಮಾಡ್ತಕ್ಕಂಥದ್ದು. ಕೇರಳದಲ್ಲಿ ಸಾಮಾಜಿಕ ಪ್ರತಿರೋಧ ಚಳವಳಿಯನ್ನು ಪ್ರಾರಂಭಿಸಿದರು. ಮನುಷ್ಯನು ಘನತೆಯಿಂದ ಬದುಕುವ ಸಮಾಜದ ನಿರ್ಮಾಣದ ಉದ್ದೇಶ ಆಗಿತ್ತು. ಮಾನವ ಕುಲ ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು ಅಂಥೇಳಿ ಮಾನವ ಕುಲಕ್ಕೆ ಅಂತ ಹೇಳ್ತಾರೆ ಅವರು. ಕೆಳ ಸಮುದಾಯಗಳಿಗೆ ಪ್ರವೇಶ ನಿರಾಕರಿಸುತ್ತಿದ್ದ ದೇವಾಲಯಗಳಿಗೆ ಪರ್ಯಾಯ ದೇವಾಲಯಗಳನ್ನು ಕಟ್ತಾರೆ. ವೈಕಂ ಸತ್ಯಾಗ್ರಹ ದೇವಾಲಯ ಪ್ರವೇಶ ಚಳವಳಿಯನ್ನು ನಡೆಸ್ತಾರೆ. ಗುರುವಾಯೂರು ದೇವಾಲಯ ಪ್ರವೇಶ ಚಳವಳಿಯನ್ನು ಮತ್ತೊಂದು ಪ್ರಮುಖ ಘಟನೆ ಅಂಥೇಳಿ ನಾವು ನೋಡ್ತೀವಿ. ಇಷ್ಟು ಏನಪ್ಪ ಅಂತಂದರೆ ಶ್ರೀನಾರಾಯಣ ಗುರು ಪರಿಪಾಲನಾ ಯೋಗಂ ಏನಪ್ಪ ಧರ್ಮ ಪರಿಪಾಲನಾ ಯೋಗಂ ಅಂತಕ್ಕಂತಹ ಜಾರಿಗೆ ತಂದ ಸುಧಾರಣಾ ಕ್ರಮಗಳು ಅಂತೇಳಿ ನಾವು ನೋಡ್ತೀವಿ. 1857ರ ದಂಗೆಯ ವಿಫಲತೆಯ ಕಾರಣಗಳನ್ನು ವಿವರಿಸಿರಿ ಅಂತೇಳಿ ನಾವು ನೋಡ್ತೀವಿ. ಫಸ್ಟು ಬಾರಿ ಏನಪ್ಪ ಅಂತಂದರೆ ಈ ಪ್ರಶ್ನೆ ರಿಪೀಟ್ ಆಗಿರೋದನ್ನು ನಾವು ನೋಡ್ತೀವಿ. 1857ರ ದಂಗೆಯ ವಿಫಲತೆಯ ಕಾರಣಗಳು ಅಂಥೇಳಿ ಏನು ಅಂಥೇಳಿ ನಾವು ನೋಡ್ತೀವಿ. ಇಲ್ಲ ಇದನ್ನು ಬಿಟ್ಟರೆ 1857ರ ದಂಗೆಗೆ ಪರಿಣಾಮಗಳೇನಾ ಅಂಥೇಳಿ ಕೇಳ್ತಾನೆ. 1857 ದಂಗೆ ಪರಿಣಾಮ ಅಂತ ಕೇಳ್ತಾನೆ. ಅದನ್ನು ಹೊರತುಪಡಿಸಿದ್ರೆ ಇಲ್ಲಿ 3 ಅಂಕದ ಕೇಳ್ತಕ್ಕಂಥ ಪ್ರಶ್ನೆ ಏನಾತಂದರೆ 1857ರ ದಂಗೆಯ ಯಾವುದಾದ್ರೂ 2 ಕಾರಣಗಳನ್ನ ಕೇಳ್ಬೋದು. ಹೀಗಾಗಿ 1857ರ ದಂಗೆಯ ಏನಪ್ಪ ಅಂತಂದರೆ ವಿಫಲತೆಗೆ ಕಾರಣಗಳ ಏನಂತ ನೋಡಿದಾಗ ಇಡೀ ಭಾರತವನ್ನು ವ್ಯಾಪಿಸಿದ ಹೋರಾಟ ಇದಾಗದೇ ಇರುವುದರಿಂದ
ಅದು ವಿಫಲ ಆಯಿತು ಅನ್ನೋದು ಒಂದನೇ ಪಾಯಿಂಟ್. ಎರಡನೇದು, ಜಮೀನ್ದಾರರು ರಾಜರು ಸ್ವಹಿತಾಸಕ್ತಿಗಾಗಿ ನಡೆದಿತ್ತೇ ಹೊರತಾಗಿ ದೇಶ ಸ್ವಾತಂತ್ರ್ಯಕ್ಕಾಗಿ ಇದನ್ನು ನಡೆದಿರೋದಿಲ್ಲ. ಹೀಗಾಗಿ ಅದು ವಿಫಲ ಆಯಿತು. ಇದೊಂದು ಪ್ಲ್ಯಾನ್ಡ್ ಹೋರಾಟ ಆಗಿರಲಿಲ್ಲ. ಪ್ಲ್ಯಾನ್ಡ್ ಏನಪ್ಪ ಅಂತಂದ್ರೆ ಯುದ್ಧ ಆಗಿರಲಿಲ್ಲ, ಯೋಜಿತ ಹೋರಾಟವಾಗಿರಲಿಲ್ಲ ಅಂತ ನೋಡ್ತೀವಿ. ಭಾರತೀಯರ ಸೈನಿಕರಲ್ಲಿದ್ದ ಭಿನ್ನತೆ ಕೂಡ ಸೋಲಿಗೆ ಕಾರಣ. ಸೂಕ್ತ ಮಾರ್ಗದರ್ಶನವಿರಲಿಲ್ಲ, ವ್ಯವಸ್ಥಿತ ಸಂಘಟನೆ ಕೊರತೆ ಇತ್ತು, ಸೂಕ್ತ ಸೇನಾ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ ಇತ್ತು, ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ. ಹಲವು ದೇಶೀಯ ರಾಜರು ಬ್ರಿಟಿಷರಿಗೆ ನಿಷ್ಠೆ ತೋರಿದ್ದು ವಿಫಲತೆ ಕಾರಣ ಆಯಿತು. ಸಿಪಾಯಿಗಳು ಮಾಡಿದ ಲೂಟಿ ದರೋಡೆಗಳಿಂದ ಜನರ ವಿಶ್ವಾಸವನ್ನು ಕಳೆದುಕೊಂಡಿದ್ರು. ಹೀಗಾಗಿ ಜನರು ಆ ಸಿಪಾಯಿಗಳಿಗೆ ಬೆಂಬಲವನ್ನು ನೀಡದೇ ಇದ್ದ ಕಾರಣ ಏನಪ್ಪ ಅಂತ ವಿಫಲತೆ ಕಾರಣ ಆಯಿತು ಅಂಥೇಳಿ ನಾವು ನೋಡ್ತೀವಿ. ನೋಡ್ರಿ, 30ನೇ ಪ್ರಶ್ನೆ ಈ ರೀತಿಯಾಗಿ, ಭಾರತ ಸರ್ಕಾರವು ಭಯೋತ್ಪಾದನೆಯ ಸವಾಲನ್ನು ಹೇಗೆ ನಿಗ್ರಹಿಸುತ್ತದೆ ಅಂಥೇಳಿ ಪ್ರಶ್ನೆ ಇದೆ ನೋಡ್ರಿ. ಭಾರತ ಸರ್ಕಾರವು ಭಯೋತ್ಪಾದನೆಯ ಸವಾಲನ್ನು ಹೇಗೆ ನಿಗ್ರಹಿಸ್ತದೆ ಅಂಥೇಳಿ. ಅದಕ್ಕೆ ಭಾರತ ಸರ್ಕಾರ ಏನು ಮಾಡಿದರೆ, ರಾಷ್ಟ್ರೀಯ ತನಿಖಾ ದಳ ಅಂಥೇಳಿ ರಾಷ್ಟ್ರೀಯ ತನಿಖಾ ದಳ ಸ್ಥಾಪನೆ ಮಾಡಿದ, ವಿಶೇಷ ಪರಿಣಿತಿ ಪಡೆಗಳನ್ನ ರಚನೆ ಮಾಡಿದ, ರಾಜ್ಯ ಸರ್ಕಾರಗಳಿಂದ ಭಯೋತ್ಪಾದಕ ನಿಗ್ರಹ ಪಡೆಗಳು ರಚನೆ ಆಗಿದ್ದಾವೆ, ATS ಅಂತೇಳಿ ನಾವು ನೋಡ್ತೀವಿ. ಅನಂತರ ಇಂಟೆಲಿಜೆನ್ಸ್ ಬ್ಯೂರೋ ಅಂಥೇಳಿ ಸ್ಥಾಪನೆ ಇದೆ, ಸಂಶೋಧನೆ ಮತ್ತು ವಿಶ್ಲೇಷಣಾ ಘಟಕ ಸ್ಥಾಪನೆ ಇದೆ, ಹಣಕಾಸು ಗುಪ್ತಚರ ಘಟಕದ ಸ್ಥಾಪನೆ ಇದೆ, ಗುಪ್ತಚರ ವ್ಯವಸ್ಥೆಯ ಬಲವರ್ಧನೆ ಇದೆ, ಜಾಗತಿಕವಾಗಿ ಭಯೋತ್ಪಾದನೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ ಇವೆಲ್ಲವುಗಳ ಕಾರಣದಿಂದ ಭಾರತ ಸರ್ಕಾರ ಭಯೋತ್ಪಾದನೆಯ ಸವಾಲನ್ನು ನಿಗ್ರಹಿಸ್ತದೆ ಅಂಥೇಳಿ ನಾವು ನೋಡ್ತೀವಿ. ಸಂಘಟಿತ ವಲಯದ ಕೆಲಸಗಾರರು ಮತ್ತು ಅಸಂಘಟಿತ ವಲಯದ ಕೆಲಸಗಾರರ ನಡುವಿನ ವ್ಯತ್ಯಾಸಗಳನ್ನು ಬರೀರಿ ಅಂಥೇಳಿ ಇದರಿ ಪ್ರಶ್ನೆ ಏನಂತಂದರೆ, ಅದು ಸಂಘಟಿತ ಕೆಲಸಗಾರರು ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸ. ಸಂಘಟಿತ ಕೆಲಸಗಾರರಿಗೆ ಏನಿದ್ದಿರ್ತದೆ, ಕಾನೂನು ಕಾಯ್ದೆಗಳಿಗೆ ಬದ್ಧತೆ ಇದ್ದಿರ್ತದೆ. ಇವರಿಗೆ ಅಸಂಘಟಿತ ಕೆಲಸಗಾರರಿಗೆ ಯಾವುದೇ ಕಾನೂನುಗಳು ಇರೋದಿಲ್ಲ. ಇದೇ ಸಮಯಕ್ಕೆ ಕೆಲಸಕ್ಕೆ ಮಾಡಬೇಕು, ಈ ಅವಧಿವರೆಗೆ ಏನಪ್ಪ ಅಂತಂದ್ರೆ ಕೆಲಸದಲ್ಲಿ ಇರಬೇಕು ಅನ್ನೋದು ಇರೋಂಗಿಲ್ಲ. ಇವರಿಗೆ ಸಂಘಟಿತ ಕೆಲಸಗಾರರಿಗೆ ನಿಗದಿತ ವೇತನ, ಭತ್ಯೆ, ವಿರಾಮ, ನಿವೃತ್ತಿ ವೇತನ ಸೌಲಭ್ಯ ಇದ್ದಿರ್ತದೆ. ಇವರಿಗೆ ನಿಗದಿತ ವೇತನ ಆಗಿರ್ಬೋದು, ಭತ್ಯೆ, ವಿರಾಮ ವೇತನ, ನಿವೃತ್ತಿ ವೇತನ ಸೌಲಭ್ಯಗಳು ಇರುವುದಿಲ್ಲ. ಸಂಘಟಿತ ಕೆಲಸಗಾರರಿಗೆ ಅಧಿಕಾರದ ಏನು ಶ್ರೇಣಿ ಇದ್ದಿರ್ತದೆ, ಇವರಿಗೆ ಅಧಿಕಾರದ ಏನು ಶ್ರೇಣಿ ಇರೋಂಗಿಲ್ಲ. ವೈದ್ಯಕೀಯ ಸೌಲಭ್ಯಗಳು ಸಂಘಟಿತ ಕೆಲಸಗಾರರಿಗೆ ಇದ್ದಿರ್ತದೆ, ಅಸಂಘಟಿತ ಕೆಲಸಗಾರರಿಗೆ ವೈದ್ಯಕೀಯ ಸೌಲಭ್ಯಗಳು ಇರುವುದಿಲ್ಲ. ಕೆಲಸದ ಭದ್ರತೆ ಇವರು ಸಂಘಟಿತಗಾರರಿಗೆ ಇದ್ದಿರ್ತದೆ, ಅಸಂಘಟಿತ ಕೆಲಸರಿಗೆ ಭದ್ರತೆ ಇರುವುದಿಲ್ಲ. ವಿಶೇಷ ಶೈಕ್ಷಣಿಕ ಅರ್ಹತೆ ಮತ್ತು ಕೌಶಲ್ಯದ ಅಗತ್ಯತೆ ಸಂಘಟಿತ ಕೆಲಸಗಾರರಿಗೆ ಇದ್ದಿರ್ತದೆ, ಅಸಂಘಟಿತ ಕೆಲಸಗಾರರಿಗೆ ವಿಶೇಷ ಶೈಕ್ಷಣಿಕ ಅರ್ಹತೆ ಮತ್ತು ಕೌಶಲ್ಯದ ಅಗತ್ಯವಿರುವುದಿಲ್ಲ. ಇಷ್ಟು ಅಂಶಗಳಲ್ಲಿ ಏನಪ್ಪ ಅಂತಂದ್ರೆ ಯಾವುದಾದ್ರೂ ನೀವು ಏನಪ್ಪ ಅಂತಂದ್ರೆ 3 ವ್ಯತ್ಯಾಸಗಳನ್ನು ಬರೆದ್ರಿ ಇತ್ತಂದರೆ 3 ಅಂಕಕ್ಕೆ ಅದು ಉಪಯುಕ್ತ ಆಗ್ತದೆ ಅಂತ. ಇನ್ನು ಭೂಕುಸಿತಕ್ಕೆ ಕಾರಣಗಳೇನು ಅನ್ನೋದನ್ನು ನಾವು ನೋಡ್ತೀವಿ. ಭೂಕುಸಿತಕ್ಕೆ ಕಾರಣವು ಪರ್ವತಗಳಲ್ಲಿ ಹರಿಯುವ ನೀರು, ಪರ್ವತಗಳಲ್ಲಿ ಹರಿತಕ್ಕಂಥ ನೀರು ಭೂಕುಸಿತಕ್ಕೆ ಕಾರಣ ಆಗ್ತದೆ. ಸಮುದ್ರ ತೀರಗಳಲ್ಲಿನ ಅಲೆಗಳು ಭೂಮಿಯನ್ನು ಕೊರೆತಕ್ಕದ್ರಿಂದಾಗಿ ಏನಪ್ಪ ಅಂತಂದರೆ ಭೂಕುಸಿತಕ್ಕೆ ಕಾರಣ ಆಗ್ತದೆ. ಪರ್ವತ ವಲಯಗಳಲ್ಲಿ ರಸ್ತೆ ಕಾಲುವೆ ನಿರ್ಮಾಣಗಳು ನೀವೇನಾದರೂ ಮಾಡಿದ್ರಿ ಅಂತಂದರೆ, ಅಂದರೆ ರೈಲು ಮಾರ್ಗ, ರಸ್ತೆ ಮಾರ್ಗ, ಕಾಲುವೆಗಳನ್ನು ನಿರ್ಮಾಣ ಮಾಡಿದ್ರೆ ಅಂತಂದರೆ ಭೂಕುಸಿತ ಉಂಟಾಗ್ತದೆ. ಸಡಿಲವಾದ ಮಣ್ಣಿನ ಪದರು, ಗಣಿಗಾರಿಕೆ, ಅರಣ್ಯ ನಾಶ, ಕಡಿದಾದ ಇಳಿಜಾರಲ್ಲಿ ಉಳುಮೆ ಮಾಡುವುದರಿಂದಲೂ ಏನಪ್ಪ ಅಂತಂದ್ರೆ ಭೂಕುಸಿತ ಉಂಟಾಗ್ತದೆ ಅಂಥೇಳಿ ನಾನು ನೋಡಿರಿ. ಇನ್ನು 4 ಅಂಕದ ಪ್ರಶ್ನೆಗಳು 4 ಇದ್ದಿರ್ತಾವೆ. 4ಕ್ಕೆ ನಾವು ಬರೀಬೇಕಾಗ್ತದೆ. ಅದರಲ್ಲಿ ಇನ್ಕ್ಲೂಡಿಂಗ್ ಅಥವಾ ಪ್ರಶ್ನೆಗಳನ್ನು ನಾವು ನೋಡ್ತೀವಿ. ವಿಶೇಷವಾಗಿ ನೋಡಿರಿ, ಕೆಳಗಿನ ಪ್ರಶ್ನೆಗಳಿಗೆ 8 ವಾಕ್ಯ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ ಅಂತೇಳಿ. ವಾಕ್ಯಗಳಲ್ಲಿ ಇರ್ಬೋದು, ಇಲ್ಲ ಅಂತಂದರೆ 8 ಅಂಶಗಳೇ ಏನಪ್ಪ ಅಂತಂದರೆ ಇರಬೇಕಾಗ್ತದೆ. ಪ್ರಶ್ನೆ ಏನದ ಅಂತಂದರೆ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ದಂಗೆಗಳ ಪಾತ್ರವನ್ನು ವಿವರಿಸಿರಿ ಅಂತೇಳಿ. ಬ್ರಿಟಿಷರ ಕಂದಾಯ ಮತ್ತು ಅರಣ್ಯ ನೀತಿಗಳು ಬುಡಕಟ್ಟು ದಂಗೆಗಳಿಗೆ ಪ್ರೇರಕವಾದವು ಅನ್ನೋದು ಒಂದನೇದು. ಸಂತಾಲರ ದಂಗೆ ಮುಂಡ ಚಳುವಳಿಯ ಪ್ರಮುಖವಾಗಿವೆ ಅನ್ನೋದು. ಕರ್ನಾಟಕದ ಹಲಗಲಿಯ ಬೇಡರ ಬಂಡಾಯವು ಗಮನಾರ್ಹವಾಗಿದೆ ಅಂತಕ್ಕಂಥದ್ದು. ಖಾಯಂ ಜಮೀನ್ದಾರಿ ಪದ್ಧತಿಯಿಂದ ಬುಡಕಟ್ಟು ಜನರು ನಿರ್ಗತಿಕರಾದರು. ಸಂತಾಲರು ಬಂಗಾಲ, ಒಡಿಶಾ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸ. ಸಂತಾಲರ ರಹಸ್ಯ ಸಭೆಗಳನ್ನು ನಡೆಸಿದರು. ಜಮೀನ್ದಾರರು ಮತ್ತು ಮಹಾಜನರನ್ನು ಲೂಟಿ ಮಾಡಲು ನಿರ್ಧರಿಸ್ತಾರೆ. ದಂಗೆ ಎಲ್ಲಿ ನಡೀತು ಅಂತಂದ್ರೆ ಬಾರಹತ್ತ, ಭಾಗತಪುರ, ರಾಜಮಹಲ್ಗಳಲ್ಲಿ ತೀವ್ರವಾಯಿತು. ಜಮೀನ್ದಾರರು ಮತ್ತು ಲೇವಾದೇವಿಗಾರರು ಪಲಾಯನ ಮಾಡಿದರು. ಸಂತಾಲರ ದಂಗೆಯನ್ನು ಹತ್ತಿಕ್ಕಲಿಕ್ಕೆ ಬ್ರಿಟಿಷರು ಏನು ಮಾಡ್ತಾರೆ ಅಂತ ಸೈನ್ಯವನ್ನು ಬಳಸಿಕೊಂಡ್ರು ಅನ್ನೋದು ಇಷ್ಟು ಅಂಶಗಳ ಜೊತೆಗೆ ಈ ಸಂತಾಲರ ದಂಗೆ ಮುಂದಿನ ಅನೇಕ ಹೋರಾಟಗಳಿಗೆ ಪ್ರೇರಣೆ ಆಯಿತು ಅಂತೇಳಿ ನಾವು ನೋಡ್ತೀವಿ.
ಇನ್ನೊಂದು ಇದಕ್ಕೆ ಅಥವಾ ಅಂತಕ್ಕಂಥ ಪ್ರಶ್ನೆ, ದಯಾನಂದ ಸರಸ್ವತಿಯವರ ಕೊಡುಗೆಗಳನ್ನು ವಿವರಿಸ್ರಿ ಅಂತೇಳಿ ನಾವು ನೋಡ್ತೀವಿ. ದಯಾನಂದ ಸರಸ್ವತಿಯವರ ಕೊಡುಗೆಗಳನ್ನು ವಿವರಿಸ್ರಿ. ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ, ಮೊನ್ನೆ ಪಾಯಿಂಟು. ದೇಶದಾದ್ಯಂತ ಸಂಚರಿಸಿ ಉಪನ್ಯಾಸವನ್ನು ನೀಡ್ತಾರೆ. ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲ ಅಂತ ಹೇಳ್ತಾರೆ. ವೇದಗಳಿಗೆ ಹಿಂದಿರುಗಿ ಅಂತಕ್ಕಂಥ ಘೋಷಣೆಯನ್ನು ಘೋಷಿಸ್ತಾರೆ. ವಿಗ್ರಹಾರಾಧನೆ, ಜಾತಿ ಪದ್ಧತಿಯನ್ನು ಖಂಡಿಸ್ತಾರೆ. ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸ್ತಾರೆ. ಶಾಲೆ ಕಾಲೇಜುಗಳನ್ನು ಸ್ಥಾಪನೆ ಮಾಡ್ತಾರೆ. ಸ್ವದೇಶಿ ವಸ್ತುಗಳ ಬಳಕೆ ಕರೆ ನೀಡ್ತಾರೆ. ಸತ್ಯಾರ್ಥ ಪ್ರಕಾಶ ಅಂತಕ್ಕಂಥ ಕೃತಿ ರಚನೆ ಮಾಡ್ತಾರೆ. ಶುದ್ಧಿ ಚಳವಳಿಯನ್ನು ಪ್ರಾರಂಭಿಸ್ತಾರೆ. ಭಾರತೀಯರಿಗೆ ಭಾರತ ಅಂಥೇಳಿ ಘೋಷಣೆ ಮಾಡ್ತಾರೆ. ಇವಷ್ಟು ಅಂಶಗಳು ಏನಪ್ಪ ಅಂತಂದರೆ ಪ್ರಮುಖವಾಗಿದ್ದಿರ್ತಕ್ಕಂಥ ಇವುಗಳಲ್ಲಿ ನೀವು 8 ಅಂಶಗಳನ್ನು ಬರೆದಿದ್ದೆ ಆದರೆ ಏನಪ್ಪ ಅಂತಂದ್ರೆ ಅದಕ್ಕೆ ಆನ್ಸರ್ ಆ್ಯಕ್ಯುರೇಟ್ ಆಗ್ತದೆ ಅಂತೇಳಿ ನಾನು ನೋಡ್ತೀನಿ. ಇನ್ನು ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳು ಅಂತೇಳಿ ಪ್ರಶ್ನೆ ಇದೆ ರೀ. ಮಣ್ಣಿನ ಸವೆತವನ್ನು ತಡೆಗಟ್ಟಲಿಕ್ಕೆ ಇದ್ದಿರ್ತಕ್ಕಂಥ ವಿಧಾನಗಳು. ಅದಕ್ಕೆ ಪ್ರಶ್ನೆಗೆ ಸರಿಯಾದ ಉತ್ತರ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡೋದು. ಪ್ರಶ್ನೆ ಈ ರೀತಿಯಾಗಿ ಭೂಮಿ ಇತ್ತು ಅಂತಂದರೆ ಅದಕ್ಕೇನಪ್ಪ ಅಂತಂದ್ರೆ ಅಡ್ಡಲಾಗಿ ಉಳುಮೆಯನ್ನು ಮಾಡಿದ್ದೆ ಆದರೆ ಅದು ಈ ಮೇಲ್ಗಡೆಯಿಂದ ಬರ್ತಕ್ಕಂತಹ ಮಣ್ಣು ಕೆಳಗಡೆ ಬರೋಂಗಿಲ್ಲ. ಯಾಕಂದರೆ ಅಡ್ಡಲಾಗಿ ಇರೋದರಿಂದ ಈ ಕಡೆಯಿಂದ ಕೊಚ್ಚಿ ಬಂದಿರತಕ್ಕ ಮಣ್ಣು ಇದೇ ಏನಪ್ಪ ಅಂತಂದರೆ ಸಾಲಿನಲ್ಲಿ ಉಳಿಯುವುದರಿಂದಾಗಿ ಅಡ್ಡಲಾಗಿ ಉಳುಮೆ ಮಾಡೋದರಿಂದ ಮೇಲ್ಗಡೆ ಇದ್ದಿರತಕ್ಕಂಥ ಅಥವಾ ಈ ಮಣ್ಣಿನ ಸವೆತ ಉಂಟಾಗುವುದನ್ನು ನಾವು ತಡೆಯಬಹುದು. ಅಡ್ಡ ಬದುಗಳನ್ನು ನಿರ್ಮಿಸುವುದು ಇದರಿಂದಲೂ ಏನಪ್ಪ ಅಂತ ಮಣ್ಣಿನ ಸವೆತವನ್ನು ನಾವು ತಡೆಗಟ್ಟಬಹುದು. ಉದಾಹರಣೆಗೆ ಇಳಿಜಾರವಾಗಿದ್ದಿರ್ತಕ್ಕಂಥ ಭೂಮಿ ಇದೆ, ಇದಕ್ಕಿಲ್ಲಿ ಏನಪ್ಪ ಅಂತಂದ್ರೆ ಅಡ್ಡುಗಟ್ಟಿದ್ದಿರ್ತಕ್ಕಂಥ ಬದುಗಳನ್ನು ನೀವು ಏನಾದರೂ ನಿರ್ಮಿಸಿದ್ರಿ ಅಂತಂದರೆ ಇಲ್ಲಿದ್ದಿರ್ತಕ್ಕಂತಹ ನೀರು ಹರಿದು ಏನಪ್ಪ ಅದು ಇಲ್ಲಿ ಸಂಗ್ರಹಣೆ ಆಗಿ ಇಲ್ಲಿ ಎಷ್ಟು ಭಾಗದಿಂದ ಬಂದಿರತಕ್ಕಂತಹ ಮಣ್ಣು ಈ ಭಾಗದಲ್ಲಿ ಸಂಗ್ರಹಣೆ ಆಗುವುದರಿಂದಾಗಿ ಆ ಪ್ರದೇಶದ ಮಣ್ಣು ಅದೇ ಪ್ರದೇಶದಲ್ಲಿ ಉಳಲಿಕ್ಕೆ ಸಹಕಾರಿ ಆಗ್ತದೆ ಅಂತೇಳಿ ನಾವು ನೋಡ್ತೀವಿ. ಇನ್ನು ಮೂರನೇದು ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಮಾಡ್ತಾರೆ. ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಮಾಡೋದು ಇದರಿಂದಲೂ ಏನಪ್ಪ ಅಂತಂದರೆ ಮಣ್ಣಿನ ಸವೆತವನ್ನು ತಡೆಗಟ್ಟಬೋದು. ಅರಣ್ಯ ನಾಶವನ್ನು ತಡೆಗಟ್ಟೋದು, ಇದ್ದಿರ್ತಕ್ಕಂತಹ ಗಿಡ ಮರಗಳನ್ನು ನೀವು ಕಟ್ ಮಾಡಿದ್ರಿ ಅಂತಂದರೆ ಈ ಮರ ಇಲ್ಲಿ ಹಿಡಿದಿಟ್ಟುಕೊಂಡಿರ್ತಕ್ಕಂತಹ ಬೇರಿನಿಂದ ಬಿಗಿಗಟ್ಟಿರ್ತಕ್ಕಂತಹ ಮಣ್ಣು ಮರವನ್ನು ಕಡಿದಾಗ ಅದೆಲ್ಲವೂ ಏನಪ್ಪ ಅಂತ ಮಳೆಯ ರಭಸಕ್ಕೆ ಕೊಚ್ಕೊಂಡು ಹೋಗ್ತದೆ. ಜೊತೆಗೆ ಈ ಎಲೆಗಳೆಲ್ಲ ಬಿದ್ದಿರೋದರಿಂದ ಈ ಮೇಲ್ಪದರಿಂದ ಮಣ್ಣು ಏನಪ್ಪ ಅಂತ ಕೊಚ್ಕೊಂಡು ಹೋಗದೇ ರೀತಿಯಲ್ಲಿ ಅವೆಲ್ಲ ತಡಿತಾ ಇರೋದರಿಂದಾಗಿ ನಾವು ಅರಣ್ಯವನ್ನು ನಾಶ ಮಾಡೋದನ್ನು ತಡೆಗಟ್ಟಿದ್ದೆ ಆದರೆ ಮಣ್ಣಿನ ಸವೆತವನ್ನು ತಡೆಗಟ್ಟಬಹುದು ಅನ್ನೋದನ್ನು ನಾವು ನೋಡ್ತೀವಿ. ಇನ್ನು ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸೋದು, ಇಲ್ಲಿ ನಾಶ ಆಗೋದನ್ನು ತಡೆಗಟ್ಟುವುದು ಮತ್ತು ಎಲ್ಲಿ ಅರಣ್ಯಗಳು ಇಲ್ಲಲ್ಲ ಆ ಭಾಗದಲ್ಲಿ ನಾವೇನಾದರೂ ಅರಣ್ಯಗಳನ್ನು ಬೆಳವಣಿಗೆಯನ್ನು ಮಾಡಿದ್ದೇ ಆದರೆ ಆ ಭಾಗದ ಮಣ್ಣು ಸವೆತವನ್ನು ತಡೆಗಟ್ಟಬಹುದು. ಮತ್ತು ಅತಿಯಾದ ಮೇಯಿಸುವುದನ್ನು ಕೂಡ ನಿಯಂತ್ರಿಸುವುದು, ನೀರಿನ ಯೋಜಿತ ಬಳಕೆಯನ್ನು ಮಾಡುವುದು, ಎಷ್ಟು ಅವಶ್ಯಕತೆ ಇದೋ ಅಷ್ಟನ್ನು ಮಾಡೋದು. ನೀರನ್ನು ಅವಶ್ಯಕತೆಯನ್ನು ಮೀರಿ ನೀವು ಬಿಟ್ಟಿದ್ದೆ ಆದರೆ ಅದು ನೀರಿನ ರಭಸಕ್ಕೆ ಮಣ್ಣು ಕೊಚ್ಕೊಂಡು ಹೋಗೋದನ್ನು ನಾವು ನೋಡ್ತೀವಿ. ಇನ್ನು ಚೆಕ್ ಡ್ಯಾಮ್ಗಳ ನಿರ್ಮಾಣ ಮಾಡೋದರಿಂದಲೂ ಏನಪ್ಪ ಅಂತಂದರೆ ಮಣ್ಣಿನ ಸವೆತವನ್ನು ತಡೆಗಟ್ಟಬಹುದು. ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂಥೇಳಿ ಇದ್ದಿರ್ತಕ್ಕಂಥದ್ದು. ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ನೋಡಿರಿ ಎಷ್ಟು ಈಸಿಯಾಗಿದೆ. ಯಾವುದಾದ್ರೂ ಒಂದು ಕೈಗಾರಿಕೆ ಒಂದು ಭೂ ಪ್ರದೇಶದಲ್ಲಿ ಅದು ಸ್ಥಾಪನೆ ಆಗಬೇಕಾಗಿತ್ತು ಅಂತಂದ್ರೆ ಯಾವ್ಯಾವ ಅಂಶಗಳ ಪ್ರಭಾವದಿಂದ ಅಲ್ಲಿ ಸ್ಥಾಪನೆ ಆಗ್ತದೆ ಅಂತಕ್ಕಂಥ. ಉದಾಹರಣೆಗಾಗಿ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಈ ಸಕ್ಕರೆ ಕೈಗಾರಿಕೆಗಳು ಸ್ಥಾಪನೆ ಆಗಿದ್ದಾವೆ. ಅದಕ್ಕೆ ಕಾರಣ ಉದಾಹರಣೆಗಾಗಿ ಅದಕ್ಕೆ ಬೇಕಾಗಿದ್ದಿರ್ತಕ್ಕಂಥ ಕಚ್ಚಾ ವಸ್ತು ಕಬ್ಬು ಏನಪ್ಪ ಅಂತಂದರೆ ನಮ್ಮಲ್ಲಿ ಸಿಗ್ತದೆ, ಹೀಗಾಗಿ ಅದಕ್ಕೆ ಕಚ್ಚಾ ವಸ್ತು ಸಿಗ್ತದೆ. ಜೊತೆಗೆ ಅದಕ್ಕೆ ಬೇಕಾಗಿದ್ದರೆ ಶಕ್ತಿ ಸಂಪನ್ಮೂಲದ ಏನಪ್ಪ ಅಂತಂದರೆ ಸಿಗ್ತದೆ, ಮಾರುಕಟ್ಟೆ ಅದ, ಸಂಚಾರ ಸೌಲಭ್ಯ ಅದ, ಕಾರ್ಮಿಕರ ಪೂರೈಕೆ ಸಿಗ್ತದೆ, ಬಂದರುಗಳ ಸೌಲಭ್ಯ, ಕಡಿಮೆ ದರದಲ್ಲಿ ಭೂಮಿ ದೊರೆಯುವಿಕೆ, ತಾಂತ್ರಿಕತೆ, ಸರ್ಕಾರದ ನೀತಿ ನಿಯಮಗಳು ಇವೆಲ್ಲ ಅಂಶಗಳಿಂದ ಏನಪ್ಪ ಅಂತಂದರೆ ಒಂದು ಪ್ರದೇಶದಲ್ಲಿ. ಮುಂದಿನ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ವಿವರಿಸ್ರಿ ಅಂತೇಳಿ ಪ್ರಶ್ನೆ ಅದ ರೀ. ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು. ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ವಿವರಿಸ್ರಿ ಅಂದಾಗ ಏನು ನೋಡ್ತೀವಿ ನೋಡಿರಿ. ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾಥಮಿಕ ಶಾಲೆಗಳಲ್ಲಿನ ಶಿಕ್ಷಣ ಶುಲ್ಕ ಏನಿತ್ತಲ್ಲ ಅದನ್ನು ರದ್ದು ಮಾಡಿದರು. ಉಚಿತ ಶಿಕ್ಷಣವನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿದರು. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏಳಿಗೆಗೆ ನೆರವಾಗ್ತಾರೆ. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗ್ತದೆ. ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ. ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಕಾವೇರಿ ನದಿಗೆ ಆಣೆಕಟ್ಟನ್ನು ನಿರ್ಮಾಣ ಮಾಡ್ತಾರೆ. ಹೊಸ ರೈಲು ಮಾರ್ಗಗಳನ್ನು ನಿರ್ಮಾಣ ಮಾಡ್ತಾರೆ. ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾರೆ. ಜೊತೆಗೆ
ಭದ್ರಾವತಿ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ, ಸಿಮೆಂಟ್ ಕಾರ್ಖಾನೆ, ಕಾಗದ ಕಾರ್ಖಾನೆ ಮತ್ತು ಬೆಳಗೊಳದ ರಾಸಾಯನಿಕ ಗೊಬ್ಬರ ಕಾರ್ಖಾನೆ, ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ, ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆ, ನ್ಯಾಯ ವಿಧೇಯಕ ಸಭೆಯ ರಚನೆ ಮಾಡ್ತಾರೆ. ಇವೆಲ್ಲವೂ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆ ಅಂಥೇಳಿ ನಾವು ನೋಡ್ತೀವಿ. ನೋಡಿರಿ, ನೆಕ್ಸ್ಟ್ ಭ್ರಷ್ಟಾಚಾರವನ್ನು ನಿಯಂತ್ರಿಸಲಿಕ್ಕೆ ಸರ್ಕಾರ ಕೈಗೊಂಡಿರತಕ್ಕ ಕ್ರಮಗಳನ್ನು ವಿವರಿಸಿರಿ ಅಂತೇಳಿದೆ. ಭ್ರಷ್ಟಾಚಾರವನ್ನು ನಿಯಂತ್ರಿಸಲಿಕ್ಕೆ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳು. ಭ್ರಷ್ಟಾಚಾರ ನಿಯಂತ್ರಿಸಲಿಕ್ಕೆ ಸರ್ಕಾರ ಕೈಗೊಂಡಿರ್ತಕ್ಕ ಕ್ರಮಗಳು ನೋಡಿದಾಗ ಒಂದನೇದು, ಒಂದು ಸೆಕೆಂಡು, ಭ್ರಷ್ಟಾಚಾರವನ್ನು ನಿಯಂತ್ರಿಸಲು ಸರ್ಕಾರ ಕೈಗೊಂಡಿರ್ತಕ್ಕ ಕ್ರಮಗಳು. ಒಂದೇ ಲೋಕಪಾಲ ಸಂಸ್ಥೆ ಸ್ಥಾಪನೆ, ಲೋಕಾಯುಕ್ತ ಸಂಸ್ಥೆ ಸ್ಥಾಪನೆ, ಲೋಕಾಯುಕ್ತ ಸಂಸ್ಥೆಯನ್ನು ಬಲಪಡಿಸುವುದು, ಕೇಂದ್ರೀಯ ಜಾಗೃತ ಆಯೋಗದ ಸ್ಥಾಪನೆ ಆಗ್ತದೆ. ಭ್ರಷ್ಟಾಚಾರ ತಡೆ ಕಾಯ್ದೆ ಅಂತ ಬರ್ತದೆ 1988, ಮಾಹಿತಿ ಹಕ್ಕು ಕಾಯ್ದೆ 2005, ಸರ್ಕಾರಿ ಕಚೇರಿಗಳಲ್ಲಿ CC ಕ್ಯಾಮ್ರಾಗಳ ಅಳವಡಿಕೆ, ಕಡತ ವಿಲೇವಾರಿಗೆ ಆಫೀಸ್ ವ್ಯವಸ್ಥೆ ಜಾರಿ, ಸಕಾಲ ಜನಸ್ಪಂದನ ಜನಸೇವಕ ಯೋಜನೆ ಜಾರಿ, ಸರ್ಕಾರಿ ಕಚೇರಿಗಳಲ್ಲಿ ದೂರು ಪೆಟ್ಟಿಗೆಯನ್ನು ಇಡಲಾಗುವುದು. ಇಷ್ಟು ಅಂಶಗಳನ್ನು ನಾವು ಭ್ರಷ್ಟಾಚಾರ ನಿಯಂತ್ರಣ ಮಾಡಲಿಕ್ಕೆ ಸರ್ಕಾರ ಕೈಗೊಂಡಿರ್ತಕ್ಕ ಕ್ರಮಗಳು ಅಂತ ನಾವು ನೋಡ್ತೀವಿ. ನೋಡಿರಿ, ಕೊನೆಯ ಪ್ರಶ್ನೆ ಮ್ಯಾಪಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 38ನೇ ಪ್ರಶ್ನೆ. ನಿಮಗೆ ಒದಗಿಸಿದಿರ್ತಕ್ಕಂಥ ಭಾರತ ನಕ್ಷೆಯಲ್ಲಿ ಏನಪ್ಪ ಅಂತಂದರೆ ಕೆಳಗೆ ನೀಡಲಾದ ಯಾವುದಾದ್ರೂ 5 ಸ್ಥಳಗಳನ್ನು ಗುರುತಿಸ್ರಿ ಅಂಥೇಳಿ. ಒಟ್ಟು ನಿಮಗೆ ಇಲ್ಲಿ 10 ಏನಪ್ಪ ಅಂತಂದರೆ ಪಾಯಿಂಟ್ಗಳನ್ನು ನೀಡಲಾಗಿದ್ದಿರ್ತದೆ. ಅದರಲ್ಲಿ ಏನಪ್ಪ ಅಂತಂದರೆ ನೀವು ಬೇಕಾದ 5ಕ್ಕೆ ಏನಪ್ಪ ಅಂತಂದರೆ ಗುರುಸ್ಕೊಳ್ಬೇಕಾಗ್ತದೆ. ನೋಡಿರಿ, ಕೊನೆಯದು ಇಂದಿರಾ ಪಾಯಿಂಟ್ ಅಂಥೇಳಿ ಕೇಳಿದ್ದಾರೆ. ನೋಡಿರಿ, ಅಷ್ಟು ಇಡ್ತೀನಿ. ಇಂದಿರಾ ಪಾಯಿಂಟನ್ನು ನೋಡಿರಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ದಕ್ಷಿಣ ತುದಿಯ ಭಾಗದಲ್ಲಿ ನಾವು ಇಂದಿರಾ ಪಾಯಿಂಟನ್ನು ನಾವು ನೋಡ್ತೀವಿ. ಇದೇ ಇಂದಿರಾ ಪಾಯಿಂಟ್ನಲ್ಲಿ ಇಂದಿರಾ ಕೋಲ್ ಅಂಥೇಳಿ ಏನಾದರೂ ಕೇಳಿದರೆ, ಇದರಲ್ಲಿ ಇಲ್ಲ, ಅಕಸ್ಮಾತಾಗಿ ಕೇಳಿದ್ದೆ ಆದರೆ ನೀವು ಈ ಭಾಗದಲ್ಲಿ ಭಾರತದ ಉತ್ತರ ತುತ್ತ ತುದಿ ಅಂಥೇಳಿ ನೀವು ನೋಡ್ತೀರಿ. ಇದು ನಾವು ಇಂದಿರಾ ಕೋಲ್ ಅಂಥೇಳಿ ಕರಿತೀವಿ. ಅದು ಮುಂದೆ ಏನಾದರೂ ಕೇಳಿದರೆ ನಿಮಗೆ ಸಹಾಯಕವಾಗಲಿ ಅನ್ನೋ ಉದ್ದೇಶದಿಂದ ಹೇಳ್ತಕ್ಕಂಥದ್ದು. ನೋಡಿರಿ, ಮುಂದಿನ ಎರಡನೇದು 23.5 ಡಿಗ್ರಿ ಉತ್ತರ ಅಕ್ಷಾಂಶ ಅಂಥೇಳಿ ನಾವು ನೋಡ್ತೀವಿ. ವಿಶೇಷವಾಗಿ ಭಾರತದ ನಾವು ಮಧ್ಯಭಾಗದಾಗ ಇದೊಂದು ಈ ಭಾಗದಲ್ಲಿ ಗುರುತಿಸಿದರೆ ಒಂದನೇದು. ಎರಡನೇದನ್ನು ಭಾರತದ ಮಧ್ಯಭಾಗದಲ್ಲಿ ಏನಪ್ಪ ಅಂತಂದರೆ 23.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ನಾವು ನೋಡ್ತೀವಿ. ಫಿಕ್ಸ್ ಏನಪ್ಪ ಅಂತಂದರೆ ಇದೊಂದು ಕೇಳ್ತಾರೆ, ಇನ್ನೊಂದು 82.5 ಪೂರ್ವ ರೇಖಾಂಶ ಅಂತೇಳಿ ಕೇಳ್ತಾನೆ ರೀ. ಇದನ್ನು ಬಿಟ್ಟರೆ ಇದನ್ನು ಕೇಳ್ತಕ್ಕಂಥದ್ದು ನೋಡ್ತೀವಿ. 82.5 ಡಿಗ್ರಿ ಏನಪ್ಪ ಅಂತಂದರೆ ಪೂರ್ವ ರೇಖಾಂಶ ಅಂಥೇಳಿ ಕೇಳ್ತಾನೆ. 23.5 ಬಿಟ್ಟರೆ 82.5 ಕೇಳ್ತಕ್ಕ ಚಾನ್ಸಸ್ ಅದ. ಮೂರನೇದು ಪಾಕ್ ಜಲಸಂಧಿ ಅಂತೇಳಿ ಶ್ರೀಲಂಕಾ ಮತ್ತು ಭಾರತದ ಈ ಮಧ್ಯದಲ್ಲಿದ್ದಿರ್ತಕ್ಕಂಥ ಜಲಭಾಗವನ್ನು ಪಾಕ್ ಜಲಸಂಧಿ ಅಂಥೇಳಿ ನಾವು ನೋಡ್ತೀವಿ. ಅನಂತರ ಬಾಕ್ರಾನಂಗಲ್ ಆಣೆಕಟ್ಟು ಅಂಥೇಳಿ ನಾವು ನೋಡ್ತೀವಿ, ಭಾರತದ ಕುತ್ತಿಗೆ ಭಾಗದಲ್ಲಿ ಇರುವುದನ್ನು ನೋಡ್ತೀವಿ. ಇನ್ನು ತಾರಾಪುರ್ ಪ್ರದೇಶವನ್ನು ನಾವು ಮಹಾರಾಷ್ಟ್ರದ ಈ ಭಾಗದಲ್ಲಿ ನೋಡ್ತೀವಿ. ಮುಂಬೈ ಕೂಡ ಮಹಾರಾಷ್ಟ್ರದ ಏನಪ್ಪ ಅಂತ ಕರಾವಳಿ ಭಾಗ ನೋಡ್ತೀವಿ. ಅನಂತರ ಕೇರಳದ ಈ ಕೊಚ್ಚಿ ಭಾಗವನ್ನು ನಾವು ಮತ್ತೊಂದು ಪ್ರದೇಶ. ಅನಂತರ ಪಾರಾದೀಪ ಅಂಥೇಳಿ ಗುರುತಿಸ್ತೀವಿ. ವಿಶಾಖಪಟ್ಟಣ ಅಂಥೇಳಿ ಗುರುತಿಸ್ತೀವಿ. ಅಂದರೆ ಪಾರಾದೀಪ ಮತ್ತು ವಿಶಾಖಪಟ್ಟಣ ಭಾರತದ ಪೂರ್ವ ಕರಾವಳಿ ಭಾಗಕ್ಕೆ ನಾವು ಕಾಣ್ತೀವಿ. ಅನಂತರ ದುರ್ಗಾಪುರ್ ಭಾಗವನ್ನು ನಾವು ಈ ಪಶ್ಚಿಮ ಬಂಗಾಳ ಏನಪ್ಪ ಅಂತಂದರೆ ರಾಜ್ಯದ ಭೂಭಾಗದಲ್ಲಿ ಗುರುತಿಸ್ತೀವಿ. ಇದರಲ್ಲಿ ಕೊಟ್ಟಿರ್ತಕ್ಕಂಥ 10ರಲ್ಲಿ ಏನಪ್ಪ ಅಂತಂದರೆ ನೀವು ಬೇಕಾದ 5ಕ್ಕೆ ಗುರುತಿಸ್ಬೇಕಾಗ್ತದೆ. ಭಾಳಷ್ಟು ಈಜಿ ಇದ್ದಿರ್ತಾವೆ. ಮ್ಯಾಪ್ನಲ್ಲಿ ನೀವು 5ಕ್ಕೆ 5 ಅಂಕಗಳನ್ನು ತೆಗೆದುಕೊಳ್ಬೋದು. ಇನ್ನು ದೃಷ್ಟಿ ವಿಕಲಚೇತನರಿಗೆ ಸಂಬಂಧಪಟ್ಟ ಹಾಗೆ ಪರ್ಯಾಯ ಪ್ರಶ್ನೆಗಳನ್ನು ಕೊಟ್ಟಿರ್ತಾನೆ. ಅಂದರೆ ಈ ಭಾರತ ನಕ್ಷೆಗೆ ಬದಲಾಗಿ ಏನಪ್ಪ ಅಂತಂದ್ರೆ ಪ್ರಶ್ನೆಗಳನ್ನು ನೀಡಿರ್ತಾರೆ. ಪ್ರತಿ ವರ್ಷ 1 ನೀಡ್ತಿದ್ರು, ಈಗ 2 ಅಥವಾ ಪ್ರಶ್ನೆಯನ್ನು ನೀಡಿದ್ದಾರೆ. ವಿವಿಧ ದೇಶ ನಿಧಿ ಕಣಿವೆ ಯೋಜನೆ ಪ್ರಮುಖ ಉದ್ದೇಶಗಳು ವಿಫಿಕ್ಸ್ ಏನಪ್ಪ ಅಂತಂದ್ರೆ ದೃಷ್ಟಿ ವಿಕಲಚೇತನರಿಗೆ ಇದ್ದಿರ್ತದೆ ಇದೊಂದು. ಅನಂತರ ಹಿಮಾಲಯ ಪರ್ವತದ ಅನುಕೂಲಗಳಾವುವು ಅಂತಕ್ಕಂಥ 2 ಪ್ರಶ್ನೆಗಳು ಅವರಿಗೆ ಮೀಸಲಿಟ್ಟಿರ್ತಕ್ಕಂಥವುಗಳು ಅದಾವ. ಯಾರು
ಈ ದೃಷ್ಟಿ ವಿಕಲಚೇತನರಿದ್ದಿರ್ತೀವಿ ಅವರಿಗೆ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳ ಪ್ರಮುಖ ಉದ್ದೇಶ ಏನು ಅಂಥೇಳಿ ನಾವು ನೋಡಿದಾಗ ನೀರಾವರಿ ಸೌಲಭ್ಯ ಒದಗಿಸ್ತಾವ, ಜಲವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವುದು, ನದಿಗಳ ಪ್ರವಾಹವನ್ನು ನಿಯಂತ್ರಿಸ್ತಾವ, ನೌಕಾಯಾನದ ಸೌಲಭ್ಯವನ್ನು ಒದಗಿಸ್ತಾವ, ಗೃಹ ಬಳಕೆ ಕೈಗಾರಿಕೆ ನೀರನ್ನು ಒದಗಿಸ್ತಾವ, ಮಣ್ಣಿನ ಸವಕಳಿ ನಿಯಂತ್ರಿಸ್ತಾವ, ಮೀನುಗಾರಿಕೆ ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರಿ ಆಗ್ತದೆ, ಅರಣ್ಯ ಸಂಪತ್ತನ್ನು ವೃದ್ಧಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಅಥವಾ ಪ್ರಶ್ನೆ ಏನದ ರೀ, ಭಾಳಷ್ಟು 2017-18ರಲ್ಲಿ ಇದ್ರ ಬಹಳಷ್ಟು ಪ್ರಶ್ನೆಗಳು ಈ ದೃಷ್ಟಿ ವಿಕಲಚೇತನರಿಗೆ ನಿರಂತರವಾಗಿ ಪ್ರಶ್ನೆಯನ್ನು ಕೇಳಲಾಗ್ತಾಯಿತ್ತು. ಈಗ ಮತ್ತೆ ಅದನ್ನು ರಿಪೀಟ್ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ಏನು ಹಿಮಾಲಯ ಪರ್ವತದ ಅನುಕೂಲಗಳು, ಉತ್ತರದ ಭಾರತದ ರಕ್ಷಣೆಯಾಗಿ ಏನಪ್ಪ ಅಂತ ಹಿಮಾಲಯ ಪರ್ವತ ರಕ್ಷಣೆಯನ್ನು ಒದಗಿಸ್ತದೆ. ಉತ್ತರದಿಂದ ಬರ್ತಕ್ಕಂಥ ಏನು ಶೀತ ಗಾಳಿ ಇತ್ತಲ್ಲ ಅದನ್ನು ತಡೀತದೆ. ನದಿಗಳ ಉಗಮ ಸ್ಥಾನವನ್ನು ನಾವು ನೋಡ್ತೀವಿ. ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲವಾಗಿದೆ. ವಿಶಾಲವಾದ ಮೈದಾನವನ್ನು ನಿರ್ಮಿಸಿದೆ. ಖನಿಜ ಸಂಪನ್ಮೂಲಗಳನ್ನು ಹೊಂದಿದೆ. ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ಕೇಂದ್ರಗಳಿಗೆ ಪ್ರಸಿದ್ಧವಾಗಿದೆ. ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಿಗೆ ಆಶ್ರಯ ತಾಣವಾಗಿದೆ ಅಂಥೇಳಿ ಇಷ್ಟನ್ನು ನಾವು ನೋಡ್ತೀವಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಬಹಳಷ್ಟು ಅತಿ ಹೆಚ್ಚು ಅಂಕಗಳನ್ನು ಪಡಲಿಕ್ಕೆ ಏನಪ್ಪ ಅಂತಂದರೆ ನಿಮಗೆ ಉಪಯುಕ್ತವಾಗ್ತದೆ. ಹೀಗಾಗಿ ಈ ಏನು ಮಾದರಿ ಪ್ರಶ್ನೆ ಪತ್ರಿಕೆ ಒಂದದಲ್ಲ, ಇದರಿಂದ ಅನೇಕ ಪ್ರಶ್ನೆಗಳು ನಿಮ್ಮ ಮುಖ್ಯ ಪರೀಕ್ಷೆಗೆ ಮತ್ತು ಈಗೇನು ಜನವರಿ 5ನೇ ತಾರೀಕಿನಿಂದ ನಿಮಗೆ ಪ್ರಥಮ ಸರಣಿ ಪರೀಕ್ಷೆ ಪ್ರಾರಂಭ ಆಗ್ತದೆ. ಅದರಲ್ಲಿಯೂ ಕೂಡ ಅನೇಕ ಪ್ರಶ್ನೆಗಳು ಬರುವ ಸಂಭವನೀಯತೆಯನ್ನು ನಾವು ನೋಡ್ತೀವಿ. ಹೀಗಾಗಿ ಈ ಬಾರಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಸೋಷಿಯಲ್ ಸೈನ್ಸ್ನಲ್ಲಿ ಅತಿ ಹೆಚ್ಚು 80ಕ್ಕೆ 80 ಅಂಕವನ್ನು ಪಡೆದುಕೊಳ್ಳಲಿಕ್ಕೆ ಭಾಳಷ್ಟು ಈ ಬಾರಿ ಸುಲಭವನ್ನು ಮಾಡಿದ್ದಾರೆ. ಭಾಳಷ್ಟು ಅಧ್ಯಾಯಗಳದಾವು ಅಂಥೇಳಿ ನೀವು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಅಷ್ಟೇ ಏನಪ್ಪ ಅಂತಂದರೆ ಸುಲಭವಾಗಿದ್ದಿರತಕ್ಕಂಥ ಅಧ್ಯಾಯಗಳನ್ನು ನಾವು ನೋಡ್ತೀವಿ. ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದ್ದಿರತಕ್ಕಂಥ ಅಧ್ಯಾಯಗಳು ಅದಾವೆ. ಎಲ್ಲರಿಗೂ ಇಲ್ಲಿವರೆಗೆ ವೀಕ್ಷಣೆ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳನ್ನ ತಿಳಿಸ್ತಾ, ಮತ್ತು 2ನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮುಂದಿನ ಸಂಚಿಕೆಯಲ್ಲಿ ಡಿಸ್ಕಷನ್ ಮಾಡೋಣ. ನಿಮ್ಮೆಲ್ಲರಿಗೂ ಇದು ಉಪಯುಕ್ತವಾಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಎಲ್ಲರಿಗೂ ತುಂಬ ಧನ್ಯವಾದಗಳು.